ಬರೀ ನಾಟಿ ಕೋಳಿ ಹಾಕೊಂಡೆ ಬಿರಿಯಾನಿ ಮಾಡೋಕ್ಕಾಗಲ್ಲಪ್ಪ, ಸಿಕ್ಕಾಪಟ್ಟೆ ವರ್ಕೌಟೇ ಆಗಲ್ಲ ಅಂತೀನಿ. ನಾಟಿ ಕೋಳಿ ಜೊತೆಗೆ ಸ್ವಲ್ಪ ಫಾರಂ ಕೋಳಿನ ಸೇರಿಸಿದ್ರೆ ವರ್ಕೌಟ್ ಆಗುತ್ತೆ. ಬಂದೇ ತಾಳಿ ಹೇಳ್ತೀನಿ. ನಮಸ್ಕಾರ ನಿಮ್ಮೆಲ್ರಿಗೂ ನಮ್ಮ ಇವತ್ತಿನ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಮುರಳಿ ಮಿಲಿಟರಿ ಹೋಟ್ಲು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾದ ಅಡುಗೆ ಮಾಡೋಕ್ಕೋಸ್ಕರ ಸಾಕಷ್ಟು ಜನ ಹೋಟ್ಲವರು ಬಂದಿದ್ದಾರೆ. ಮುರಳಿಯವರೇ, ಏನು ಈ ಕಾರ್ಯಕ್ರಮದ ವಿಶೇಷ? ನಮ್ಮ ಮುರಳಿ ಮಿಲಿಟರಿ ಹೋಟ್ಲಿನಲ್ಲಿ ಕರ್ನಾಟಕದ ಜನಪ್ರಿಯವಾದಂಥ ಮಿಲಿಟರಿ ಹೋಟ್ಲವ್ರನ್ನ ಕರೆಸಿ ಅವರ ಹೋಟೆಲಿನ ಅದ್ಭುತವಾದಂಥ ಕೈರುಚಿನ ತೋರಿಸುವಂಥ ಏಕೈಕ ಕಾರ್ಯಕ್ರಮ ಮುರಳಿ ಮಿಲಿಟರಿ ಹೋಟ್ಲು. ಜೊತೆಗೆ ಮನೆಯವರು ಬರ್ತಾರೆ. ಸರ್, ನಮ್ಮಲ್ಲಿ ನೋಡಿ ಎಷ್ಟು ಸಿಕ್ಕಾಪಟ್ಟೆ ಸಖತ್ತಾಗಿ ಅಡುಗೆ ಮಾಡ್ತೀವಿ, ಅದು ನಾನ್ ವೆಜಲ್ಲಿ ನಮ್ಮ ಮನೆಯವರೆಲ್ಲ ಫೇಮಸ್ಸು ಅಂತ ಹೇಳೋರು ತುಂಬ ಜನ ಇದ್ದಾರೆ. ಅವರು ಕೂಡ ಬರ್ತಾರೆ. ಅವರ ಮನೆಯ ರುಚಿನ ತೋರ್ಸೋಕ್ಕೆ ತುಂಬ ಜನ ಕಾಯ್ತಾ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಚಂದ್ರು ಅವ್ರು ಬರ್ತಾ ಇದ್ದಾರೆ. ನಮ್ಮನೆ ಊಟ ನಿಮ್ಮನೆ ಊಟ, ನಿಮ್ಮನೆ ಊಟದ ಚಂದ್ರು ಅವ್ರು ಬರ್ತಾ ಇದ್ದಾರೆ. ಮನೆ ಊಟದ ಥರನೇ ಅಡುಗೆ ಮಾಡ್ತೀವಿ ಸರ್, ನಮ್ಮ ಟೇಸ್ಟ್ ನಾವು ಸರಿ ನೋಡ್ಬಿಡ್ಬೋದು ಸರ್ ನೀವು ಅಂತ ಹೇಳ್ತಾ ಇದ್ರು. ತುಂಬ ಅವ್ರ ಅಡುಗೆಗಳನ್ನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸಿದ್ವಿ, ತುಂಬ ಜನ ಇಷ್ಟಪಟ್ಟಿದ್ದಾರೆ. ಜೊತೆಗೆ ಮನೆಯಲ್ಲಿ ಸಿಗುವಂಥ ಸಾಮಗ್ರಿಗಳನ್ನ ಹಾಕಿ ಮಾಡ್ಕೊಳ್ಳೋವಂಥ ಅಡುಗೆಗಳನ್ನ ತೋರಿಸೋಕ್ಕೋಸ್ಕರ ಚಂದ್ರು ಅವ್ರು ಬರ್ತಾ ಇದ್ದಾರೆ. ಚಂದ್ರು ಬನ್ರಿ. ನಮಸ್ಕಾರ ಸರ್. ಒಳ್ಳೆ ಹೊಸ ಮದುವೆ ಗಂಟರ ಇನ್ನೂ ಹಂಗೆ ಸ್ವಲ್ಪ ಅಲ್ಲ ಕಳೆ ನಿಮ್ದು ಏನೋ ಹಂಗಿರ್ಬೇಕಲ್ಲ ಸರ್. ಇರ್ಲಿ ಬಿಡಿ, ಇರ್ಲಿ. ಏನೋ ವಯಸ್ಸಾಯ್ತಾ ಕಳೆ ಬರ್ಬೇಕಲ್ಲ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನ್ಯೂ BL ರಸ್ತೆಯಲ್ಲಿ ಹೊಸ ರೆಸ್ಟೋರೆಂಟ್ ಅನ್ನ ಮಾಡಿದ್ದಾರೆ. ಮಲ್ಲಿಗೆ ಹೋಟೆಲು ನಮ್ಮ ಶಿವಾನಂದ ಸರ್ಕಲ್ ಹತ್ರ ಇದೆ, ಅಲ್ಲೂ ಕೂಡ ಒಂದು ರೆಸ್ಟೋರೆಂಟ್ ಇದೆ. ಅಲ್ಲೊಬ್ರಿಗೆ ಬಿಟ್ಕೊಟ್ಟಿದ್ದಾರೆ, ಅಲ್ಲೊಬ್ರಿಗೆ ರೆಡಿ ಮಾಡ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ಅವ್ರ ವೈಫ್ ಕುತ್ಕೊಳ್ತಾರೆ, ಇಲ್ಲಿ ಇವರೇ ಕುತ್ಕೊಳ್ತಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದ ಅಡುಗೆ ಮಾಡ್ತಾ ಇದ್ದೀರಿ ಸರ್. ಮಟನ್ ಚಾಪ್ಸ್ ತವಾ ಫ್ರೈ ಮಾಡಕ್ಕೆ ಏನೇನು ತಂದಿದ್ದೀರಿ? ಮಟನ್ ಚಾಪ್ಸ್ ತವಾ ಫ್ರೈ ಬೇಕಾಗುವ ಸಾಮಗ್ರಿಗಳು: ಮಟನ್ ಚಾಪ್ಸ್, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿ ಮೆಣಸಿನಕಾಯಿ, ಚಕ್ಕೆ, ಲವಂಗ, ಕಾಳು ಮೆಣಸು, ಅರಿಶಿನ, ಕಾಳು ಮೆಣಸಿನ ಪುಡಿ, ಕೊತ್ತಂಬರಿ ಸೊಪ್ಪು, ಪುದೀನ, ಉಪ್ಪು, ಎಣ್ಣೆ. ಏನ್ ಕೊಡ್ಲಿ ನಿಮ್ಗೆ? ಈಗ ಒಂದು ಕುಕ್ಕರ್ದು ಬೌಲು. ಕುಕ್ಕರ್ದು ಬೌಲ? ಸರಿ ಚಂದ್ರು, ಚಂದ್ರು ಮಿಕ್ಸಿಯ ಬೌಲ್. ಅವ್ರಿಗೆ ಈ ಭಾನುವಾರ ಬಂದ್ಬಿಟ್ರೆ ಶನಿವಾರ ಬಂದ್ಬಿಟ್ರೆ ಸ್ವಲ್ಪ ಹಿಂಗೆಲ್ಲ ಆಗ್ತಾ ಇರುತ್ತೆ. ಕೊಡ್ತೀನಿ. ಮಿಕ್ಸಿ ಬೌಲ್ ಅಲ್ಲೇ ರೆಡಿ ಇದೆ. ಸ್ವಲ್ಪ ಈರುಳ್ಳಿ. ಹಾ, ಓಕೆ. ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ ಜಾಸ್ತಿನಾ? ಹೌದು ಸರ್. ಹಸಿರು ಕಲರ್ ಸಾರು ತಿನ್ಬೇಕು, ಹಸಿರು ಕಲರ್ ಮಸಾಲ ತಿನ್ಬೇಕು ಅಂದ್ರೆ ಚಂದ್ರು ಹೋಟ್ಲಿಗೆ ಹೋಗ್ಲೇಬೇಕು. ಅದ್ರ ಮಜಾನೇ ಬೇರೆ. ಏನ್ ಸರ್? ಹೌದು. ಬೆಳ್ಳುಳ್ಳಿ ಹಾಕಿ ಸರ್. ಬೆಳ್ಳುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ. ಓಕೆ. ಶುಂಠಿ ಸ್ವಲ್ಪ ಶುಂಠಿ. ಓಕೆ, ವೆರಿ ಗುಡ್. ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ. ಓಕೆ ಸರ್. 4 ಕಾಳು ಲವಂಗ. ಓಕೆ. ಈ ಚಂದ್ರದ ಹೆಂಗ್ ಗೊತ್ತಾ, ಅವ್ರ ಹೋಟ್ಲಿಗೆ ಹೋದ್ರೆ ಏನು ಇಲ್ಲ ಅಂತ ಕಳ್ಸೋದೇ ಇಲ್ಲ. ಏನೋ ಒಂದು ಮಾಡ್ಕೊಳ್ಬೇಕಲ್ಲ ಸರ್. ಚಕ್ಕೆ ಸರ್. ಅದಕ್ಕೇನೋ ಒಂದು ಹಾಕಿ ಸರ್, ಇದು ತಿನ್ನೋಡಿ ಸರ್, ಚೆನ್ನಾಗಿಲ್ಲ ಅಂದ್ರೆ ಹೋಗಿ ಸರ್, ನಾಮೇಲೆ ನೋಡ್ಕೊಳ್ಳ ಅಂತ ಹೇಳ್ಕೊಡ್ತಾರೆ. ಹೌದಾ? ರುಚಿಯಾಗಿರುತ್ತೆ. ಸ್ವಲ್ಪ ಕಾಳು ಮೆಣಸು. ಎಸ್ ಸರ್. ಹೆಚ್ಚು ಕಡಿಮೆ ಚಾಪ್ಸ್ ಮಸಾಲ ಆದಂಗೆ ಆಗಿದೆ. ಹೌದಾ? ಶುಂಠಿ ಸ್ವಲ್ಪ ಕಡಿಮೆ, ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಪುದೀನ, ಸ್ವಲ್ಪ ಕೊತ್ತಂಬರಿ, ಈರುಳ್ಳಿ, ಒಂದೇ ಒಂದು ಕೈ ಹಿಡಿ ಹಸಿಮೆಣಸಿನ್ಕಾಯಿ. ಕೈ ಹಿಡಿ ಲೆಕ್ಕ ನಿಮ್ಮ ಕೈ ತೋರಿಸಿ. ಕೈಯಲ್ಲೇ 12 ಬರುತ್ತೆ ಸರ್. ಕರೆಕ್ಟಾಗಿ ಏನೇ ಲೆಕ್ಕ ಹಾಕೋದು? ಕರೆಕ್ಟ್ ಇದೆ ಬಿಡಿ. ಹೌದು ಸರ್. ಎಣ್ಸೋದು 15 ಇರೋದು ಯಾಕೆ ಬಯಸ್ಕೋಬೇಕು? 12 ಒಂದು ಹಿಡಿದ್ರೆ 12 ಬರುತ್ತೆ. ಲೆಕ್ಕ ಹಾಕ್ತೀನಿ ಸರ್. ಒಂದು ಚೂರು ನೀರು ಹಾಕಿ ಸರ್. ಓಕೆ. ಇದನ್ನು ಸ್ವಲ್ಪ ಗಟ್ಟಿಗೆ ರುಬ್ಕೋಬೇಕು ಸರ್. ಓಕೆ. ತವಾ ಮೇಲೆ ಹಾಕ್ತೀರಾ? ತವಾ ಮೇಲೆ ಹಾಕ್ಬೇಕಲ್ವಾ ಸರ್? ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಡಿ ಸರ್. ಇದಕ್ಕೆ ಹಾಕ್ಬಿಡ್ತೀರಾ? ಕಲ್ಲು? ಹೌದು ಸರ್. ಹಾಕಿ. ತುಂಬಾ ಟೇಸ್ಟು. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮನೆ ಊಟದ ಚಂದ್ರು ಅವ್ರು ಬಂದಿದ್ದಾರೆ. ಒಳ್ಳೆ ಒಂದು ಮಸಾಲ ತಯಾರು ಮಾಡಿದ್ದಾರೆ. ಇದು ಅವ್ರ ಫೇಮಸ್ ಮಸಾಲ. ಇವಾಗ ಏನು ತೋರಿಸ್ತಾ ಇದ್ದಾರೆ, ಈ ಮಸಾಲ ಚಂದ್ರು ಅವ್ರದ್ದು ಸಿಗ್ನೇಚರ್ ಮಸಾಲ ಇದು. ಹಾಕಿ ಸರ್. ಆಹಾ, ಎಷ್ಟೋ ಜನ ಈ ಮಸಾಲೆ ನೋಡೇ ಬಿದ್ದೋಗ್ಬಿಟ್ಟಿರ್ತಾರೆ. ಎದೊಳಕ್ಕೆ 2 ದಿನ ಬೇಕು. ಮಟನ್ಗೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿಯ ಪೇಸ್ಟು, ಕಾಳು ಮೆಣಸಿನ ಪುಡಿಯನ್ನು ಹಾಕಿ 4 ವಿಷಲ್ ಕೂಗಿಸ್ಕೊಂಡಿರ್ತಕ್ಕಂಥ ಮಟನ್ ಚಾಪ್ಸು. ಈ ಮಟನ್ ಚಾಪ್ಸ್ ಹಿಂಗೆಲ್ಲ ಇರಬಾರ್ದು, ಅದ್ರ ಮೇಲೆ ಒಂದು ಹೊಡಿಬೇಕು. ಹಿಂಗೆ ಚಾಪ್ಸ್ ಹೊಡೆದಾದ್ಮೇಲೆ ಹಿಂಗೆ ಪೀಸ್ ಆಗಿರುತ್ತೆ, ಒಂದೇಟ್ ಹಿಂಗೆ ಉಲ್ಟಾಲ್ ಹೊಡಿಬೇಕು. ಅವಾಗ ಏನಾಗುತ್ತೆ, ಅದು ಪಚ್ಚಿ ಆಗುತ್ತೆ. ಈ ತರ ಉಪ್ಪು ಖಾರ ಹಿಡಿಯೋಕ್ಕೆ ಮತ್ತೆ ಹೆಂಚಿನ ಮೇಲೆ ಬೇಯಿಸೋಕ್ಕೆ, ಬೇಗ ರುಚಿ ಸಿಗಕ್ಕೆ ಆ ಒಂದೇಟ್ ಬೀಳಲೇಬೇಕು. ಹಾಕಿ ಸರ್. ಕಾರಣಾಂತರಗಳಿಂದ ಲೇಟ್ ಆಗಿಬಿಡ್ತಿದೆ. ಇರ್ಲಿ ಬಿಡಿ ಸರ್. ಓಹೋ, ಇದನ್ನು ಹೆಂಚ್ ಮೇಲೆ ಹಾಕಿ ಸಣ್ಣ ಉರಿನಲ್ಲಿ ಕಾಯಿಸಿ ಬೇಯಿಸಿ
ಸುಟ್ಟಿ ಕಪ್ಪು ಕಲರ್ ಆದಾಗ ಅದನ್ನ ಕೈಲಿ ಎತ್ಕೊಂಡು ಒಂದು ಸರಿ ಹಿಂಗಂದ್ರೆ ಬರೀ ಮೂಳೆ ಮಾತ್ರ ಕೈನಲ್ಲಿ ಮಾಂಸ ಅದನ್ನು ಒಳಗಡೆ. ಪುಡಿ ಮಾಡ್ಬೋದು ಸರ್. ಅದ್ರ ಮಜಾ ತಿಂದವ್ರಿಗೆ ಗೊತ್ತಿರುತ್ತೆ ಸರ್. ಇವಾಗ ಸ್ವಲ್ಪ ಕಲ್ಸ್ಕೊತೀನಿ ಸರ್. ಕಲ್ಸಿ ಇದು ಕಲ್ಸ್ಬಿಟ್ಟು ನೆಂದಿಕ್ಕಿದಷ್ಟು ರುಚಿ ಜಾಸ್ತಿ. ಹೌದು ಸರ್. ಈಗ ಬಾರ್ಬಿಕ್ಯೂ ಮಾಡ್ತಾ ಇದ್ದೀನಿ ಸರ್ ಈ ಥರ. ಏನೋ ಮಾಡಿ ಸ್ವಾಮಿ, ಹೌದಾ ತಿನ್ನಂಗಾದ್ರೆ ಸಾಕು ನಾವು. ಹೌದಾ ನಿಮ್ಮ ಹೋಟ್ಲ ಸಿಗ್ತದ ಇದು? ಸ್ಟಾರ್ಟ್ ಮಾಡಿದೆ. ಹ್ಞೂ ಸರ್, ಶುರುನಾಗಿದೆಯಾ ಇದು? ಶುರು ಆಗ್ಬಿಟ್ಟಿದೆ. ಮಟನ್ ಸುಕ್ಕಾ ತವಾ ಇದು. ತವಾ ಮಟನ್ ತವಾ ಫ್ರೈಯಾ? ಹೌದು ಸರ್, ಹೌದು. ಚಾಪ್ಸ್ ತವಾ ಫ್ರೈ, ಹೌದು. ಮಟನ್ ತವಾ ಫ್ರೈ, ಏನು ಬೇಕಾದ್ರೆ ಅನ್ಕೋಬೋದು. ಅಂದರೆ ಇದಕ್ಕೆ ಮಸಾಲೆ ಕೊಡ್ಬೇಕಂದ್ರೆ ಏನು ಮಾಡ್ತಾರೆ ಅಂದರೆ, ಇನ್ನೂ ಸ್ವಲ್ಪ ನಮ್ಮ ಈ ಸಾಬ್ರು ಮನೆಗಳಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಮಟನನ್ನು ತಂದು ಅದನ್ನು ಒಂದು ಬಿಳಿ ಬಟ್ಟೆ ಕೆಳಗಡೆ ಹಾಕಿ ಫ್ಯಾನ್ ಹಾಕಿ ಅದನ್ನ ಒಣಗಿಸ್ತಾರೆ. ಡ್ರೈ ಮಾಡಿ ಫುಲ್ಲು ಡ್ರೈ ಮಾಡ್ತಾರೆ. ಹಂಗೆ ಡ್ರೈ ಮಾಡೋಕ್ಕಾಗಿಲ್ಲ ಅಂದರೆ ಒಂದು ಮಲ್ ಬಟ್ಟೆ ತೊಗೊಂಡು ಹಿಂಗೆ ಪ್ರೆಸ್ ಮಾಡ್ತಾರೆ. ಅದರೊಳಗಿರೋ ನೀರಿನಂಶಗಳೆಲ್ಲ ಈಚೆ ಬರಬೇಕು. ಆಮೇಲೆ ಮಸಾಲ ಕೊಡಬೇಕು ಸಾರ್. ಏನು ಮಸಾಲ ಇಟ್ಕೋಬೇಕು ಇಸ್ಕಿ, ಆಮೇಲೆ ಅದ್ರ ಮಜಾ ನೋಡಬೇಕು. ಒಂಚೂರು ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್. ಇದಕ್ಕೇನು ಬೇರೆ ಈರುಳ್ಳಿ ಪರಳಿ ಎಲ್ಲ ಬೇಡ, ತಿನ್ಬೇಕಷ್ಟೆಲ್ಲ ಹಾಕೊಂಡ್ರೆ ಸಾಕು. ಸಾಕು ಸರ್ ಅಷ್ಟೇ. ಇಷ್ಟೇ ಮಸಾಲ. ಇದನ್ನ ಹೇಳ್ತಾ ಇದ್ದೀನಿ, ನೀವೇನಾದ್ರೂ ಮಾಂಸವನ್ನು ಕುಕ್ಕರಲ್ಲಿ ಕೂಗಿಸ್ತೇ ಮಾಡಿದ್ರೆ ಮಜಾ ಬರಲ್ಲ, ರಬ್ಬರ್ ಆಗ್ಬಿಟ್ಟಿರುತ್ತೆ. ಯಾಕಂದರೆ ಅದು ಹೆಂಚ ಮೇಲೆ ಬೇಯಲ್ಲ. ಫಸ್ಟು ಒಂದು 3-4 ವಿಷಲ್ನ ಕುಕ್ಕರಲ್ಲಿ ಕೂಗಿಸಿದ ನಂತರನೇ ಮಾಡ್ಕೋಬೇಕು. ಏನಂತೀರಾ? ಮಟನ್ ಯಾವ ಶೈಲಿಯಲ್ಲಿ ಇರುತ್ತೋ ಆ ಥರ. ಎಲ್ಲ ತಿಳಿಸಿ ಸರ್. ಹಾಂ, ಅದು ಮಜಾ ನೋಡಿ ಸರ್. ಎಸ್, ಕಲರಿಗೆ ಬರಬೇಕು. ಹೌದು. ಈ ಸುಕ್ಕ ಪಾಲ್ಗೆ ಇಲ್ಲ, ಅದು ಮಾಡ್ಬೇಕಂದ್ರೆ ಕಲರ್ಗೆ ಹೀಗೆ ಬರಬೇಕು. ನಾನಿದು ಗೋವಾದಲ್ಲಿ ತಿಂದೆ ಸರ್. ಹೌದಾ? ಡೆಲ್ಲಿಲಿ. ಹೌದಾ? ಮರಣ ಮೃದಂಗ ಶೂಟಿಂಗ್ ಹೋದಾಗ ಓಹೋ, ಅವಾಗಿಂದ ಮನೇಲಿ ನಾನು ಇದು ಹೆಂಗೆ ಮಾಡ್ಕೊಳ್ಳೋದಾ? ಈಗಿಲ್ಲ ಅಂದ್ರೆ ನಮ್ಗೆ ಆಗೋದೇ ಇಲ್ಲ. ಓ, ಫ್ರೈ ಆಗಲೇಬೇಕು, ರೋಸ್ಟ್ ಆಗಲೇಬೇಕು. ಆಮೇಲೆ ಚಾಪ್ಸು ಇಷ್ಟೇ ಗಟ್ಟಿಗೆ ಮಾಡ್ತೀನಿ ಸರ್. ಹೌದಾ? ಹೌದು. ನಾವು ಯಾವ್ದಾರ ನೋಡಿದ್ರೆ ಓಹೋ, ಅದನ್ನು ಆಮೇಲೆ ಇಮಿಡಿಯೇಟಾಗಿ ಕಲ್ತ್ಬಿಡೋದೆ. ನೀವೇನು ಹಳೆಯ ಕಲಾವಿದರು. ಪೆಪ್ಪರ್ ಪೌಡ್ರಾ? ಹೌದೌದು ಸರ್. ಹಾಕಿ ಇದೇ ಮಜಾ ಕೊಡೋದು. ಈ ಫೈನಲ್ ಟಚ್ ಇದೆಯಲ್ಲ, ಸ್ವಾದ. ಮುಗಿತು ಕಾರ್ಯಕ್ರಮ. ಮುಗಿತಾ ಕಾರ್ಯಕ್ರಮ? ಹೌದು ಸರ್. ಒಂದು ಪ್ಲೇಟ್ಗೆ ಎಷ್ಟು? 4 ಪೀಸ್? 4 ಪೀಸ್ ಬರುತ್ತೆ ಸರ್. ಒಂದು ಪ್ಲೇಟ್ 4ರಿಂದ 5 ಪೀಸ್ ಬರುತ್ತೆ. ಹೌದು. ಹಾ. ಹ್ಞೂ ಸರ್. ಈ ಡೆಲ್ಲಿಗೆ ಹೋದ್ರೆ ಡೆಲ್ಲಿಲಿ ಭಾಳ ಫೇಮಸ್ ಸರ್. ಹೌದೌದು. ಹೌದು. ಸರ್ ಇದು ಸುಖಪಾಲ್. ತವಾ ಅಚ್ಚಾಗಿದೆ. ಸುಖಪಾಲ್ ಇಲ್ಲ ಸರ್. ಇದೇನಿದು? ಮಟನ್ ಚಾಪ್ಸ್ ತವಾ ಫ್ರೈ. ತವಾ ಫ್ರೈ ಸರ್ ಇದು. ಹೌದು ಸರ್. ಚೆನ್ನಾಗಿದ್ರೆ ಮಾತ್ರ ನಿಮ್ಗೆ ಹೇಳ್ತೀವಿ, ಇಲ್ಲಾಂದ್ರೆ ನಾವೇ ಬಾರಿಸ್ಕೊಳ್ತೀವಿ. ಬನ್ನಿ ಚಂದ್ರು. ಯಾರನ್ನ ಕರಿತೀನಿ? ಪ್ರಕಾಶ್ ಅಣ್ಣ ಕೂರಿಸ್ಬಿಡೋಣ. ಪ್ರಕಾಶ್ ಅಣ್ಣ ಕರಿಯಪ್ಪ ಇಲ್ಲಿ. ಪ್ರಕಾಶ್ ಅಣ್ಣ ಬನ್ರಿ. ಏನು ಹುಡುಗರ ಹೆಸರೇನು? ಮಂಜು ಒಬ್ಬ. ಮಂಜು ಬನ್ರಿ. ರಮೇಶ. ಸರ್, ನಮಸ್ಕಾರ ಸರ್. ಕೂತ್ಕೊಳ್ಳಿ. ಬನ್ರಿ. ಏನು ನಿಮ್ಮ ಹೆಸರು? ಮಂಜು. ನಿಮ್ಮ ಹೆಸರು? ರಮೇಶ. ಮಂಜು. ಎಲ್ಲಿರ್ತಾರೆ ಇವ್ರು? ಯಾವ ಬ್ರಾಂಚ್ ಅವರು? ನಮ್ಮ ಇದು ಸರ್ ಮಲ್ಗೆನಾ? ನ್ಯೂ ಬೇಲ್ ರೋಡ್. ನೀವು ಬೇರೆ ಹುಡುಗರ? ಹ್ಞೂ ಸರ್. ಭಾರಿ ಒಳ್ಳೆ ಹುಡುಗರು ಸರ್. ನಿಮ್ಮ ಹತ್ರ ಹುಡುಗರ ಒಳ್ಳೆ ಹುಡುಗರ. ಕೆಟ್ಟ ಹುಡುಗರು ಯಾವ ಇಟ್ಕೊಳ್ತಾನೆ? ತುಂಬ ಕೆಟ್ಟ ಹುಡುಗರು ಇಲ್ಲಿ ತನಕ ಬರ್ತಾರಾ? ಇಲ್ಲ ಸರ್, ಕರ್ಕೊಂಬರಲ್ಲ ಅದನ್ನೆಲ್ಲ. ಓಕೆ, ಟೇಸ್ಟ್ ಮಾಡೋಣ. ಮಾಡಿ ಸರ್, ಮಾಡಬೇಕು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಒಂದು ಟೇಸ್ಟನ್ನು ಮಾಡಬೇಕು. ಒಳ್ಳೆ ಟೇಸ್ಟನ್ನು ಕೊಟ್ಟಿದ್ದಾರೆ. ತವಾ ಫ್ರೈ ಚಾಪ್ಸನ್ನು ಮಾಡಿದ್ದಾರೆ. ನೋಡಿದ್ರೆ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ. ಯಾಕಂದರೆ ಮಟನ್ ಬೆಂದಿರೋಕ್ಕೆ ಗ್ಯಾರಂಟಿ ಇದೆ. 4 ವಿಷಲ್ ಕೂಗಿಸ್ಕೊಂಡಿದ್ದಾರೆ. ಟೇಸ್ಟ್ ಮಾಡೋಣ ಸರ್. ಮೂರ್ತಿ ಬರಲಿ. ನಿಮಗೆ ಚಂದು ಸುಳ್ಳು ಹೆಂಗೆ ನಡೀತಾ ಇದೆ ನಿಮ್ಮದು? ಆರ್ಟಿ ಹತ್ರ ಇರೋದು? ಯಶವಂತಪುರ ಆರ್ಟಿ ಹತ್ರ ಚೆನ್ನಾಗಿ ನಡೀತಾ ಇದೆಯಾ? ಚೆನ್ನಾಗಿ ನಡೀತಾ ಇದೆ ಸರ್. ಓಕೆ. ಮಿಸ್ಟರ್ ಪ್ರಕಾಶ್ ಅವರೇ, ಹ್ಞೂ ಸರ್. ನೋಡಿ, ಸಿಕ್ಕಾಪಟ್ಟೆ ಸಾಕತ್ತಾ ಇದೆ. ತುಂಬ ಜನ ಇಷ್ಟಪಡ್ತಾರೆ ಸರ್. ತುಂಬ ಜನ ಸಾಯಂಕಾಲ ಐಟಮ್ ತುಂಬ ಇಷ್ಟ ಬಿಡ್ತಾರೆ. ಹೌದು. ಒಂದೇ ಒಂದು ರಸಮು, ಸ್ವಲ್ಪ ಬೇಳೆ ಸಾರು, ಹೌದು ಸರ್. ಆ ಥರ ಏನೋ ಮಾಡಿಕೊಟ್ಟಾಗ, ಇಲ್ಲ ಒಂದು ಮೊಸ ಮಾಡ್ಕೊಂಬಿಡಿ ಮನೇಲಿ, ಸೈಡ್ ಏನಾದ್ರು ಬೇಕು ಅನಿಸ್ತಾ ಇರುತ್ತೆ. ಏನು ಮಾಡೋಕ್ಕಾಗತ್ತೆ? ಈ ಚಾಪ್ ಸಾರು ಮಾಡಿದಾಗಲೂ ಇದನ್ನು ತೆಗೆದು ಪೀಸ್ ಹಾಕಿ ಮಾಡ್ಬೋದು ಸರ್. ಹಾಂ, ಪೆಪ್ಪರ್ ಸಾಲ್ಟ್ ಹಾಕಿ ಮಾಡ್ಬೋದು. ಇನ್ನೂ ತುಂಬ ಚೆನ್ನಾಗಿರುತ್ತೆ ಅದು.
ಮನೇಲಿ ಇರೋರು ಮಾಡಬೇಕು. ಇದನ್ನೇ ಮಾಡಿದಿಲ್ಲ ತಿರ್ಗಿ ಹೆಂಚು ಮೇಲೆ ಹಾಕೊಂಡು ಏನು ತಿಂತೀರಾ ಅಂತ ಏನಾರ ಕೊಂಕ್ ತೆಗೆದ್ರೆ ರುಚಿ ಹೋಯ್ತು. ತುಂಬ ಚೆನ್ನಾಗಿದೆ ಚಂದ್ರು. ಹ್ಞೂ ಸರ್. ಬಟ್ಟು ಇಲ್ಲಿ ಎರಡನೇ ಒಂದು ಕುಕ್ಕರಲ್ಲಿ ಮಟನನ್ನು ಬೇಯಿಸ್ಕೊಂಡಿರೋದು, ಹೌದು. ಇದು ಮೇನ್. ಇದನ್ನ ಕಾಯಿಸ ಅಂದರೆ ಇದನ್ನ ಬೇಯಿಸಾದ್ಮೇಲೆ ನಾವು ಬರೀ ಮಾಂಸ ತಗೊಂಡಿರ್ತೀವಿ, ಸೂಪ್ ಅಲ್ಲೇ ಇರುತ್ತೆ. ಅದಕ್ಕೆ ಸ್ವಲ್ಪ ಉಪ್ಪು, ಚೂರು ಮೆಣಸಿನ ಪುಡಿ. ಕಾಳು ಹಾಕಿರೋ ಪರವಾಗಿಲ್ಲ, ಕಾಳು ಮೆಣಸಿನ ಪುಡಿ ಹಾಕ್ಬಿಟ್ಟು ಅನ್ನ ತಿಂದು ನೋಡ್ಬೇಕು. ಅಷ್ಟೊಂದು ಅದ್ಭುತವಾಗಿರುತ್ತೆ. ಏನಂತೀರ ಚಂದ್ರ? ನಿಜ ನಿಜ ನಿಜ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್, ಧನ್ಯವಾದಗಳು ಸರ್, ಧನ್ಯವಾದಗಳು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಒಬೇಸಿ ಡಾಟ್ ಅವರು ಈ ಥರ ಒಳ್ಳೆ ಅಡುಗೆ ಮಾಡ್ಕೋಬೇಕು. ನ್ಯೂ ಬಿಲ್ಡ್ ರೋಡ್ಗೆ ಹೋಗೋದಾ, ಶಿವಾನಂದ ಸ್ಟೋರ್ಸ್ಗೆ ಹೋಗೋದಾ, ಕನ್ಫ್ಯೂಷನ್ ಬೇಡ. ಒಳ್ಳೆ ಒಂದು ಫೋನ್ ನಂಬರ್ ಕೊಡ್ತೀನಿ, ಚಂದ್ರವ್ರಿಗೆ ಫೋನ್ ಮಾಡಿ ಎಲ್ಲಿ ಏನಿದೆ ಅಂತ ಹೇಳ್ತಾರೆ, ಅಲ್ಲೋಗಿ ತಿನ್ಕೋಬೋದು. ಚಂದ್ರು ಫೋನ್ ನಂಬರ್ ಹೇಳಿ. ಸೊ 988 674 988 674 7789 7789 ಫೋನ್ ಮಾಡಿ ಚಂದ್ರವ್ರನ್ನ ಮೀಟ್ ಮಾಡಿ ಬೇಕಾಗಿರೋ ಊಟ ಮಾಡ್ಕೊಂಬನ್ನಿ, ಹೋಟ್ಲಿಗೆ ಹೋಗಿ ಬನ್ನಿ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ಚಾಪ್ಸ್, ಸುಕ್ಕ ಚಾಪ್ಸು ಅಥವಾ ತವಾ ಚಾಪ್ಸು ಏನು ಬೇಕಾದ್ರೆ ಹೇಳ್ಬೋದು, ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡಿಕೊಟ್ಟಿದ್ದಾರೆ. ತಿನ್ನಬೇಕು, ತಿಂದು ಖಾಲಿ ಮಾಡಬೇಕು. ಜೊತೆಗೆ ಮಟನ್ ಇವಾಗಲೇ ತರಿಸ್ಕೊಳ್ಳಿ, ಈ ಥರ ಒಳ್ಳೆ ತವಾ ಚಾಪ್ಸನ್ನು ಮಾಡ್ಕೊಳ್ಳಿ. ಮಟನ್ ಚಾಪ್ಸ್ ತವಾ ಫ್ರೈ ಮಾಡೋ ವಿಧಾನ: ಮಿಕ್ಸಿ ಜಾರಿಗೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ, ಬೆಳ್ಳುಳ್ಳಿ, ಶುಂಠಿ, ಲವಂಗ, ಚಕ್ಕೆ, ಕಾಳು ಮೆಣಸು, ಹಸಿಮೆಣಸಿನಕಾಯಿ, ನೀರು, ಉಪ್ಪು ಹಾಕಿ ನುಣ್ಣಾಗಿ ರುಬ್ಬಿಕೊಳ್ಳಿ. ಒಂದು ಪ್ಲೇಟಿಗೆ ಅರಿಶಿನ, ಉಪ್ಪು ಹಾಕಿ ಬೇಯಿಸಿಕೊಂಡ ಮಟನ್ ಚಾಪ್ಸ್, ರುಬ್ಬಿದ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತವದ ಮೇಲೆ ಹಾಕಿ ಎಣ್ಣೆಯಲ್ಲಿ ಶಾಲೋ ಫ್ರೈ ಮಾಡಿ, ಮೇಲೆ ಎಣ್ಣೆ, ಕಾಳು ಮೆಣಸಿನ ಪುಡಿ, ಉಪ್ಪು ಹಾಕಿ ಚೆನ್ನಾಗಿ ಶಾಲೋ ಫ್ರೈ ಮಾಡಿದರೆ ಮಟನ್ ಚಾಪ್ಸ್ ತವಾ ಫ್ರೈ ನಿಮ್ಮನೆಯಲ್ಲೂ ರೆಡಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮುರಳಿಯವರೇ, ನಾವು ಚೆನ್ನಾಗಿ ಅಡುಗೆ ಮಾಡ್ತೀವ್ರಿ. ಕೂರ್ಗ್ನವರು ಅಡುಗೆ ಮಾಡದೆ ಬಿಡ್ತೀವಾ? ಸಿಕ್ಕಾಪಟ್ಟೆ ಚೆನ್ನಾಗಿ ಚಿಕನ್ ಮಟನ್ ಎಲ್ಲ ಮಾಡ್ತೀವಿ, ಅದನ್ನು ಮಾಡ್ತೀವಿ, ಆದರೆ ನೀವು ಅದು ಮಾಡೋಕ್ಕೆ ಬಿಡಲ್ಲ ಅಂತ ಇದ್ದಾರೆ. ಪರವಾಗಿಲ್ಲ ಮೇಡಮ್, ಅದು ಮಾಡದಿರೋ ಪರವಾಗಿಲ್ಲ, ಇದನ್ನೇ ಮಾಡಿ ಅಂತ ಹೇಳಿದ್ದೀನಿ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮೇಡಮ್. ನಮಸ್ಕಾರ. ನಮಸ್ಕಾರ. ಬನ್ನಿ, ತಮ್ಮ ಹೆಸರು? ಪ್ರೀತಾ ಅಯ್ಯಪ್ಪ. ಪ್ರೀತಾ ಅಯ್ಯಪ್ಪನವ್ರೆ. ಅಯ್ಯಪ್ಪನವ್ರು ಏನು ಮಾಡ್ತಾರೆ? ಅವರು ಪ್ರೆಟ್ ಇಂಟರ್ಪ್ರೆಟ್ ಅಲ್ಲಿ ಫ್ಯಾಕ್ಟ್ರಿ ಮ್ಯಾನೇಜರ್ ಆಗಿದ್ದಾರೆ. ಫ್ಯಾಕ್ಟ್ರಿ ಮ್ಯಾನೇಜರ್ ಆಗಿದ್ದಾರಾ? ಏನು ಫ್ಯಾಕ್ಟ್ರಿ ಅದು? ಗಾರ್ಮೆಂಟ್ಸ್, ಹೈ ಫ್ಯಾಷನ್ ವ್ಯಾಲ್ಯೂ ಆಡೆಡ್ ಗಾರ್ಮೆಂಟ್ಸ್. ಹೌದಾ? ಓಕೆ. ಎಷ್ಟು ಜನ ಮಕ್ಕಳು? ಒಬ್ಬನೇ ಮಗ. ಏನು ಮಾಡ್ತಾನೆ ಮಗ? MBBS ಫಸ್ಟ್ ಇಯರ್. ಡಾಕ್ಟರ್ ಮಾಡ್ತಾ ಇದ್ದೀರಾ ಮಗನ? ವೆರಿ ಗುಡ್. ಯಾವ ಊರು ನಿಮ್ದು? ನಮ್ದು ಕೊಡಗು, ನಾವು ಬ್ಯಾಂಗ್ಳೂರಲ್ಲೇ ಸೆಟ್ಲ್. ಕೊಡಗಿಂದ ಬಿಟ್ಟಾಯ್ತು, ಮದುವೆಯಾಗಿ ಬಂದೆ ಇಷ್ಟು ವರ್ಷ ಆಗಿದೆ, ಇನ್ನೆಲ್ಲಿಲ್ಲ ಕೊಡಗೆ ನೆನಪು. ಏನ್ ಮಾಡ್ತಾ ಇದ್ದೀರಾ ಅಡುಗೆನ? ಕಾಶ್ಮೀರಿ ಕಬಾಬ್ ಮಾಡ್ತಾ ಇದ್ದೀನಿ. ಕಾಶ್ಮೀರಿ ಕಬಾಬ್ ಮಾಡಕ್ಕೆ ಪ್ರೀತಾ ಅಯ್ಯಪ್ಪನವರೇ ಏನೇನು ತಂದಿದ್ದೀರಿ? ಕಾಶ್ಮೀರಿ ಕಬಾಬ್ ಬೇಕಾಗುವ ಸಾಮಗ್ರಿಗಳು: ಮಟನ್ ಕೈಮಾ, ಈರುಳ್ಳಿ, ಹಸಿ ಮೆಣಸಿನಕಾಯಿ, ಮೊಟ್ಟೆ, ಶುಂಠಿ, ಅರಿಶಿನ, ಅಚ್ಚ ಖಾರದ ಪುಡಿ, ಕಾಳು ಮೆಣಸಿನ ಪುಡಿ, ಜೀರಿಗೆ ಪುಡಿ, ಆಮ್ಚೂರ್ ಪುಡಿ, ಉಪ್ಪು, ಎಣ್ಣೆ. ಕಾಶ್ಮೀರಿ ಕಬಾಬ್ ಯಾರು ಇಷ್ಟ ನಿಮ್ಮಲ್ಲಿ? ಇದು ಹಸ್ಬೆಂಡ್ ಮಗ ಇಬ್ರು. ಏನಿಷ್ಟ ಯಜಮಾನ್ರಿಗೆ ನೀವು ಮಾಡೋದು? ನಾನ್ ವೆಜ್. ನಾನ್ ವೆಜ್ ಅಲ್ಲಿ ಏನಿಷ್ಟ? ಇದು ಎಲ್ಲ ತಿಂತಾರೆ. ಮಟನ್, ಚಿಕನ್. ಮೇಡಮ್ ಪಾಪ ಇನ್ನೇನ್ ಮಾಡ್ತಾರೆ, ಇನ್ನು ಬೇರೆ ಕಡೆ ಹೋಗಿ ತಿನ್ನಕ್ಕಾಗತ್ತಾ? ಮಟನ್, ಚಿಕನ್. ಪ್ರೀತಾ ಇದೊಂದು ಮಾತ್ರ ಮಾಡಬೇಡ ಅಂತ ಏನ್ ಹೇಳ್ತಾರೆ? ವೆಜಿಟೇಬಲ್ಸೇ. ಅದು ಮಾಡಬೇಡ, ಯಾಕೆ ತಲೆ ತಿಂತೆ ಅಂತ ಹೇಳ್ತಾರೆ. ಮಗನ್ಗೆ ಏನಿಷ್ಟ? ಮಗನ್ಗೂ ನಾನ್ ವೆಜ್, ಮಟನ್, ಚಿಕನ್. ನಾನೊಬ್ಳೆ ವೆಜಿಟೇರಿಯನ್. ನೀವಿಷ್ಟ? ನಾನು ಫಿಶ್ ಮಾತ್ರ ತಿಂತೀನಿ ಅಷ್ಟೇ. ಯಾಕೋ? ನನ್ಗಿಷ್ಟ ಇಲ್ಲ ಚಿಕನ್, ಮಟನ್. ಮತ್ತೆ ಯಜಮಾನ್ರ ಮಗನ ಗತೆ ಏನು? ಅವ್ರಿಗೆ ಮಾಡ್ಕೊಡ್ತೀನಿ. ನನಗೆ ಮಾಡಕ್ಕಿಷ್ಟ, ತಿನ್ನಕ್ಕಿಷ್ಟ ಇಲ್ಲ. ಹಾಗಾದ್ರೆ ಟೇಸ್ಟ್ ಇಷ್ಟ ಎಲ್ಲ ಸ್ವಲ್ಪ ಮಾಡ್ತೀರಾ, ಆದ್ರೆ ಅದನ್ನೇ ತಿನ್ಬೇಕು ಅಂತೀನಿ. ಓಕೆ, ಈ ಥರದವ್ರು ಇರ್ತಾರೆ ಪ್ರಜೆಗಳು. ಈ ಥರ ಪ್ರಜೆಗಳೆಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾರೆ. ಅದ್ಭುತವಾಗಿರುವಂಥ ಒಂದು ಕಾಶ್ಮೀರಿ ಕಬಾಬ್ನ ಮಾಡೋಕ್ಕೋಸ್ಕರ ಪ್ರೀತಾ ಅಯ್ಯಪ್ಪನವರು ನಮ್ಮ ಮುರಳಿ ಮಿಲ್ಟ್ರಿ ಹೋಟ್ಲಿಗೆ ಬಂದಿದ್ದಾರೆ. ಯಾವ್ದಾರ ಮಿಲ್ಟ್ರಿ ಹೋಟ್ಲಿಗೆ ಹೋಗಿದ್ದೀರಾ? ಇಲ್ಲ. ಒಂದು ಕೆಲಸ ಇದೇ ಫಸ್ಟ್ ಟೈಮ್. ಒಂದು ಪ್ರಶಾಂತ್ ಹೋಟ್ಲದ್ದು 1000 ರೂಪಾಯಿ ಗಿಫ್ಟ್ ವೋಚರ್ ಕೊಡ್ತೀನಿ. ಎಲ್ಲಿರ್ ನಿಮ್ಮನೆ? ನಮ್ದು ಕಮರ್ಷಿಯಲ್ ಸ್ಟ್ರೀಟ್, ಕಾಮರಾಜ್. ನೋ ಪ್ರಾಬ್ಲಮ್. ಸಾಟರ್ಡೆ ಯಾವ್ದಾರು ಒಂದಿನ ಪೀಣ್ಯ ದಾಸಳ್ಳಿ ಮೆಟ್ರೋ ಸ್ಟೇಷನ್ ಇಂದ 5ನೇ ಬಿಲ್ಡಿಂಗ್ ನಲ್ಲಿ ಒಂದು ಹೊಸದಾಗಿ ಯೂಜ್ ಫ್ಯಾಮಿಲಿ ಡಿಲೆಕ್ಸ್ ರೆಸ್ಟೋರೆಂಟ್ ಓಪನ್ ಆಗಿದೆ. ನಿಮ್ಮ ಮಗ ನೀವು ಬನ್ನಿ, 1000 ರೂಪಾಯಿ ಗಿಫ್ಟ್ ವೋಚರ್ ಕೊಡ್ತಾ ಇದೀವಿ, ಊಟ ಮಾಡ್ಕೊಂಡು. ಓಕೆನಾ? ಹೋಗಿಲ್ಲ ತಾನೇ ಮಿಲ್ಟ್ರಿ ಹೋಟ್ಲಿಗೆ? ಇಲ್ಲ ಇಲ್ಲ. ಬಂದು ನೋಡಿ, ಮಿಲ್ಟ್ರಿ ಹೋಟ್ಲ್ ಅಂದ್ರೆ ಎಲ್ಲರೂ ಅನ್ಕೊಂಡಿದ್ದಾರೆ ಹಿಂಗೆಲ್ಲ ಇರುತ್ತೆ ಅನ್ಕೊಂಡಿದ್ದಾರೆ. ಅದು ಹಿಂಗೆಲ್ಲ ಇಲ್ಲ, ಅದು ಬೇರೆ ತರ ಅದ್ಭುತವಾಗಿದೆ. ಕರ್ಕೊಂಬನ್ನಿ, ಊಟ ಮಾಡ್ಕೊಂಡು ಹೋಗಿ. ಈಗ ಫಸ್ಟ್ ಏನ್ ಮಾಡೋದು? ಫಸ್ಟ್ ಮಿಕ್ಸಿ ಮಾಡ್ಕೊಳ್ಳಿ. ತೊಳಿ, ಜಾರ್ ತೊಳಿ ದೊಡ್ಡದು. ಫ್ರೀ ಟೈಮಲ್ಲಿ ಏನು ಮಾಡ್ತೀರಾ ಪ್ರೀತಾ ಅವರೇ? ಫ್ರೀ ಟೈಮ್ ಕಮರ್ಷಿಯಲ್ ಸ್ಟ್ರೀಟ್ ಚೆನ್ನಾಗಿದೆ. ಮನೆಯಲ್ಲಿ ಕಮರ್ಷಿಯಲ್ ಸ್ಟ್ರೀಟ್ ಹತ್ರ ಕಾಮರಾಜ್ ರೋಡ್ ಮೇನ್ ರೋಡ್ ಅಲ್ಲೇ ಇರೋದು. ಹೌದು, RBNS ಕಾಲೇಜು ಅಲ್ಲೆಲ್ಲ ಬರ್ತಲ್ಲ ಆ ಕಡೆನಾ? ಈ ಕಡೆ ಪಕ್ಕ ಪ್ಯಾರಲಲ್ ರೋಡ್. MG ರೋಡ್ ಇಂದ ಬರುತ್ತಲ್ವಾ, ಹೌದು, ಬ್ರಿಗೇಡ್ ರೋಡ್ ಇಂದ ಹೌದು, ಹೌದು, ಹೌದು. ಅದೇ ರೋಡ್ ಅಲ್ಲಿ.
ಓಕೆ 5 ಮಿನಿಟ್ಸ್ ವಾಕ್. ಕಮರ್ಷಿಯಲ್ ಶೀಟ್ಗೆ ಹೋಗಿ ಬಂದ್ರೆ ಬೇಜಾರು ಕಳೀತೆ. ಹೌದು. ಓಕೆ, ಏನದು? ಆನಿಯನ್. ಎಸ್ ಮೇಡಮ್. ಎಸ್. ಮಗನ ಹೆಸರು ಹೇಳಿಲ್ಲ. ಕೌಶಿಕ್ ಅಯ್ಯಪ್ಪ ಅಂತ. ಕೌಶಿಕ್ ಅಯ್ಯಪ್ಪನ. ಒಂದು 2 ಗ್ರೀನ್ ಚಿಲ್ಲೀಸ್. ಎಸ್ ಮೇಡಮ್. ಖಾರ ಕಡಿಮೆ ನಮ್ಮಲ್ಲಿ. ಇಲ್ಲ, ಇದಕ್ಕೆ ಪೆಪ್ಪರ್ ಪೌಡ್ರ್, ಚಿಲ್ಲಿ ಪೌಡ್ರ್ ಹಾಕಬೇಕು. ಓಕೆ. ಅದಕ್ಕೆ ಖಾರ ಜಾಸ್ತಿ ತಿಂತಾರೆ, ಮಲ್ಲಿ? ಸಾಲ್ಟ್ ಸ್ವಲ್ಪ ಕಡಿಮೆ. ಓಕೆ, ನೋ ಪ್ರಾಬ್ಲಮ್. ಚಿಲ್ಲಿ ಪೌಡರ್ ಚಿಲ್ಲಿ ಪೌಡ್ರು 1 ಸ್ಪೂನ್. ಎಸ್, ಚಿಲ್ಲಿನೂ ಹಾಕಿದೀವಿ ಸ್ವಲ್ಪ. ಇದು ಪೆಪ್ಪರ್ ಪೌಡರ್ ಎಸ್ ಮೇಡಮ್, ಅದೇ ಪೆಪ್ಪರ್ ಪೌಡ್ರು, ಚಿಲ್ಲಿ ಪೌಡ್ರು, ಪೆಪ್ಪರ್ ಪೌಡ್ರು, ಆನಿಯನ್. ಮತ್ತೆ ಜೀರಾ ಪೌಡರ್. ಎಸ್, ಜೀರಾ ಪೌಡ್ರು. ಜೀರಾ ಪೌಡರ್ ಸ್ವಲ್ಪ ಜಾಸ್ತಿ ಹಾಕಿ ಮೇಡಮ್. ಜೀರಾ ಪೌಡ್ರ್ ಜಾಸ್ತಿನಾ? ಹೌದು. ಓಕೆ. ಈ ಕೊಡಗಿನ ಅಡುಗೆಗಳೆಲ್ಲ ಮಾಡ್ತೀರಾ? ಅಕ್ಕಿ ರೊಟ್ಟಿ ಎಲ್ಲ ತರ್ತೀರಾ ಮಲ್ಲಿ? ನಾವು ಮಾಡ್ತೀವಿ. ಹೌದಾ? ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಅದೇ. ಹೌದಾ? ಪಂದಿ ಕರಿ ಉಂಟಾ? ಇಲ್ಲ, ಹಸ್ಬೆಂಡು ತಿನ್ನಲ್ಲ, ಮಗನೂ ತಿನ್ನಲ್ಲ, ನಾನು ತಿನ್ನಲ್ಲ. ವೆರಿ ಗುಡ್ ಮೇಡಮ್. ಥ್ಯಾಂಕ್ ಯು. ಮತ್ತೆ ಜಿಂಜರ್. ಎಸ್ ಮೇಡಮ್. ಜಿಂಜರು, ಜೀರಾ ಪೌಡ್ರು, ಅಚ್ಕಾರದ ಪುಡಿ. 3 ಥರದ ಖಾರ: ಗ್ರೀನ್ ಚಿಲ್ಲಿ, ರೆಡ್ ಚಿಲ್ಲಿ ಪೌಡರ್, ಪೆಪ್ಪರ್ ಪೌಡರ್. ಎಸ್ 3. ಮೇಡಮ್. ಸಾಲ್ಟ್, ಉಪ್ಪು, 3 ಥರ ಖಾರದಗಳು ಅಂದ್ರೆ ಜೀರಾ ಪೌಡರ್ ಹಾಕಿದ್ದಾರೆ, ಮೆಣಸಿನ ಪುಡಿ ಹಾಕಿದ್ದಾರೆ, ಅಚ್ಚ ಖಾರದ ಪುಡಿನ ಹಾಕಿದ್ದಾರೆ, ಈರುಳ್ಳಿನ ಹಾಕಿದ್ದಾರೆ. ಇವೆಲ್ಲ ಹಾಕಿ ರುಬ್ಕೊಳ್ತಾ ಇದ್ದಾರೆ. ಫಸ್ಟ್ ಏನ್ ಮಾಡ್ತೀರಾ? ಅದು ಆಮೇಲೆ. ಎಸ್ ಮೇಡಮ್, ಮಾಡಿ. ಅದಕ್ಕೆ ಯಾವ್ದು ರುಬ್ಬೋದಾ ಹಾಂ, ಅಲ್ವಾ? ಅವಾಗಲೇ ಅದು ಚೆನ್ನಾಗಿ ಅದು ಗ್ರೈಂಡ್ ಆನಿಯನ್. ಆಗಲ್ಲ. ಹೌದು. ಇಲ್ಲ ಅಂದ್ರೆ ಗ್ರೈಂಡ್ ಆಗಲ್ಲ. ಹಾಕಿ ಅದಕ್ಕೆ ಹಾಕಿದ್ರೆ ಸರಿ ಹೋಗುತ್ತೆ. ಸ್ವಲ್ಪ ನೀರು ಹಾಕ್ಬೇಕಾಗ್ಬಹುದು. ಇಲ್ಲ, ನೀರು ಹಾಕಬಾರ್ದು. ನೀರು ಹಾಕಿಲ್ಲ ಅಂದ್ರೆ ಹೆಂಗ್ ಮಿಕ್ಸ್ ಆಗುತ್ತೆ ಮೇಡಮ್? ಸ್ವಲ್ಪ ಇದೇ ಹಾಕ್ಬೇಕು. ಫುಲ್ ಡ್ರೈ ಆಗಿರ್ಬೇಕು. ಹೌದಾ? ಮತ್ತೆ ಆಮೇಲೆ free time ಅಲ್ಲಿ ಏನ್ ನೀರಲ್ಲಿ ಮಾಡ್ತೀರಿ? ಫ್ರೀ ಟೈಮೇ ಕಷ್ಟ ಸ್ವಲ್ಪ. ಸುಮ್ಮನೆ ರೀ ಮೇಡಮ್, ಏನಲ್ಲಿ ಪಾಪ ಯಜಮಾನ್ರು ಬೆಳಗ್ಗೆ ಹೋಗ್ತಾರೆ, ಮಗ ಬೇರೆ ಡಾಕ್ಟರ್. ಆ ಕಡೆಗೆ ಹೋದ್ರೆ ಈ ಕಡೆಗೆ ಬರಕ್ಕೆ ಎಷ್ಟೋ ದಿನ ಬೇಕು. ಮಗ ದಿನ ಮನೆಯಿಂದ ಓಡಾಡೋದಾ? ಹೌದು, ಕಾಲೇಜ್ ಬಸ್ ಇದೆ. Yes, ಮನೆಯಿಂದ yes, yes, 5 yes. ಮಿನಿಟ್ಸ್ ವಾಕ್ ಅಷ್ಟೇ ಕಾಲೇಜ್ ಬಸ್ಗೆ. ವೆರಿ ಗುಡ್. ಸ್ವಲ್ಪ ಆಮ್ಚೂರ್ ಪೌಡ್ರ್ ಹಾಕೋ. ಆಮ್ಚೂರ್ ಪೌಡರ್ ಮಾಡ್ತೋಗಿದ್ರಾ? ಹೇಳಿಲ್ಲ ಏನ್ ಮಾಡ್ತೀರಾ free time ಅಲ್ಲಿ ಅಂತ? ಫ್ರೀ ಟೈಮಲ್ಲಿ ಅದೇ ಇಂಟರ್ನೆಟ್ಟಲ್ಲಿ ರೆಸಿಪೀಸ್ ಎಲ್ಲ ನೋಡ್ತೀನಿ, ಟ್ರೈ ಮಾಡ್ತೀನಿ. ಪ್ರಯೋಗ ಯಾರ ಮೇಲೆ ಮಾಡೋದು? ಇಬ್ಬರೇ. ನಮ್ಮ ಮನೆಯಲ್ಲಿ 3 ಜನನೇ ಇರೋದು. ನಾನ್ ವೆಜ್ ಎಲ್ಲ ಅವ್ರ ಮೇಲೆ, ಪಾಪ. ವೆಜಿಟೇರಿಯನ್ ನಾನು ಟ್ರೈ ಮಾಡ್ತೀನಿ, ತಿನ್ಕೊತೀನಿ. ಯಾರ ಜೊತೆ ಬಂದಿದ್ದೀರಿ? ಹಾ? ಏನಾದ್ರು ಬಂದಿದ್ದೀರಾ? ಬಂದಿದ್ದಾರೆ. ಮಗ ಇಲ್ಲ, ಕಾಲೇಜ್. ಓ, ಅಯ್ಯಪ್ಪನವ್ರು ಬಂದಿದ್ದಾರಾ? ಬಂದಿದ್ದಾರೆ. ಅಯ್ಯಪ್ಪ ಅವರೇ ನಮಸ್ಕಾರ. ಏನ್ ಸರ್ ಅಡಿಗೆ ಎಲ್ಲ ಚೆನ್ನಾಗಿ ಮಾಡ್ತಾರಾ? ಬನ್ನಿ ಟೇಸ್ಟ್ ಮಾಡಕ್ಕೆ ನಿಮ್ಮನ್ನು ಕರಿತೀವಿ, ಅವಾಗ ಗೊತ್ತಾಗುತ್ತೆ. ಎಸ್ ಮೇಡಮ್. ಈ Very good. ಥರನೇ ಇರಬೇಕು. ಹಿಂಗಿರ್ಬೇಕಾ? ಗಟ್ಟಿ ನೀರು ಇರಬಾರ್ದು. ನೀರಿದ್ರೆ ಇಲ್ಲಿ ಉಂಡೆ ಕಟ್ಟಕ್ಕಾಗಲ್ಲ, ಎಣ್ಣೆಲಿ ಬಿಡಕ್ಕಾಗಲ್ಲ ಅಲ್ವಾ? ಇಲ್ಲ, ಇದನ್ನ ಬೇಯಿಸ್ಕೋಬೇಕು. ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಬೇಯಿಸ್ಕೊಳ್ತೀರಾ? ಹೌದು. ಎಣ್ಣೆಲಿ ಕರಿಯಲ್ವಾ? ಮಟನ್ ಕರಿಬೇಕು, ಬೇಯಿಸ್ಕೊಂಡು. ಬೇಯಿಸಾದ್ಮೇಲೆ ಎಣ್ಣೆಲಿ ಕರಿತೀರಾ? ಹೌದು. ಓಕೆ, ಯಾವ ತರ ಪಾತ್ರೆ ಬೇಕು ನಿಮ್ಗೆ? ಈ ನೀರಲ್ಲಿ ಬೇಯಿಸ್ತೀರಾ? ಹಾಂ, ಹಾ, ನೀರಲ್ಲಿ ಹೆಂಗೆ? ನೀರು ಸ್ವಲ್ಪ ಬಾಯ್ಲ್ ಆಗುವಾಗ ಹಾ. ಇದನ್ನ ಉಂಡೆ ಮಾಡಿ ಹಾಕ್ತೀರಾ? ಹಾಕ್ಬೇಕು. ಆಮೇಲೆ ತಿರ್ಗಿ ಎಣ್ಣೆಲಿ ಒಂದು ಕರಿತೀರಾ? ಒಂದು ಎಗ್ ಹಾಕ್ಬೇಕು ಇದಕ್ಕೆ. ಏನೋ ಒಂದು ಹಾಕೊಳ್ಳಿ ಪ್ರೀತ್ ಅವ್ರೆ. ಸಾಕಾ ಈ ಪಾತ್ರೆ? ಹಾ. ಇನ್ನ ದೊಡ್ಡ ಕೊಡ್ಲಾ? ಇಲ್ಲ, ಸಾಕು. ಓಕೆ. ಯಾವ ಊರು ಕೊಡಗ್ನಲ್ಲಿ ನೀವು? ಇವಾಗ ಯಾರಿದಾರಲ್ಲಿ? ಯಾಕೆ ಎಕ್ಸ್ಟೆಂಟ್ ಮಾಡ್ಲಿಲ್ವಾ? ಇದೆ ನಮ್ದೇ. ಯಾರು ನೋಡ್ಕೊಳ್ತಾರಲ್ಲ ಹೋಗಿ? ಅವ್ರ ಬ್ರದರ್. ಓಕೆ, ಹೋದಾಗ ಒಂದು ಸ್ವಲ್ಪ ಮೆಣಸು ಕಾಫಿ ಕೊಡ್ತಾರಾ? ಹಾಂ, ಅಷ್ಟೇ ತಾನೇ? ಬನ್ನಿ. ಎಸ್ ಮೇಡಮ್. ಓಕೆ. ಕೈಯಲ್ಲೇ ಮಾಡ್ತೀನಿ. ಕೈಲೇ ಮಾಡಿ, ಪರವಾಗಿಲ್ಲ, ನೋ ಇಶ್ಯೂ. ಮಾಡಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೀತಾ ಅಯ್ಯಪ್ಪನವ್ರು ಬಂದಿದ್ದಾರೆ. ಅದ್ಭುತವಾಗಿರುವಂತ ಕಾಶ್ಮೀರಿ ಮಟನ್ ಕಬಾಬ್ ಅನ್ನ ಮಾಡಿ ತೋರಿಸ್ಕೊಡ್ತಾ ಇದ್ದಾರೆ. ನೋಡ್ಕೊಳ್ಳಿ, ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ಇದು ಮೇಡಮ್, ಈ ಶೀಕ್ ಟೈಪ್, ಟೈಪು ಆದ್ರೆ ಗ್ರಿಲ್ ಮಾಡಲ್ಲ, ಫ್ರೈ ಮಾಡ್ತೀವಿ. ಡೀಪ್ ಮಾಡಲ್ವಾ? ಡೀಪ್ ಫ್ರೈ ಡೀಪ್ ಫ್ರೈ ಮಾಡ್ತೀವಿ. ಓಕೆ.
ಇದು ಫ್ಯಾಟ್ ಇದ್ರೆ ಬೇಯಿಸುವಾಗ ಅದು ಮೇಲೆಲ್ಲ ಅದ್ರ ಫ್ಯಾಟ್ ಬರುತ್ತೆ. ಇದು ಆ್ಯಕ್ಚುಲಿ ಫ್ಯಾಟ್ಲೆಸ್ ಇರಬೇಕು ಕೀಮಾ. ಫ್ರೈ ಮಾಡುವಾಗನೂ ಮೇಲೆಲ್ಲ ಬಬಲ್ಸ್ ಬರುತ್ತೆ. ವೆಜ್ಜಲ್ಲಿ ಏನು ಸ್ಪೆಷಲ್ ಆಗಿ ಮಾಡ್ತೀರಿ? ವೆಜ್ ನಾರ್ತ್ ಇಂಡಿಯನ್ ಡಿಶಸ್, ಅದೆಲ್ಲ ಬಿಟ್ಟಾಕಿ ಪನ್ನೀರ್. ಕೂರ್ಗಿ ಸ್ಪೆಷಲ್ ಏನು ಮಾಡ್ತೀರಿ? ಬೈಂಬಳೆ ಕರಿ ಅಂತ ಮಾಡ್ತಾರೆ ಬ್ಯಾಂಬೂ ಅಲ್ಲಿ. ಮತ್ತೆ ಮ್ಯಾಂಗೋ, ಇದು ಫಾರೆಸ್ಟ್ ಮ್ಯಾಂಗೋ ಸಿಗುತ್ತೆ, ಅದು ಸೀಸನಲ್ಲು, ಓಕೆ. ಅದ್ರದ್ದು ಚೆನ್ನಾಗಿರುತ್ತೆ. ಮತ್ತೆ ನನ್ನ ತಂಗಿ ಗೀತಾ ಅಂತ ವಿರಾಜಪೇಟೆಯಲ್ಲಿರೋದು, ಹೌದಾ? ಅವ್ರ ಮಗ ಅಂತ, ಅವರು ಅವ್ರ ಅತ್ತೆ ಮತ್ತೆ ಮಗ, ಅವ್ನು 6th ಸ್ಟ್ಯಾಂಡರ್ಡ್ ಅಲ್ಲಿ ಇರೋದು, ರಕ್ಷಿತ್ ಪೊನ್ನಣ ಅಂತ. ಓಕೆ. ಅವನು ರಜಾ ಇದ್ದಾಗೆಲ್ಲ ನಿಮ್ ಪ್ರೋಗ್ರಾಮ್ ನೋಡ್ತಾನೆ, ಭಾರಿ ಇಷ್ಟ. ಹೌದಾ? ಲಂಚ್ ಟೈಮ್ ಅಲ್ಲಿ ನಿಮ್ಮ ನೋಡಿ ದೊಡ್ಡಮ್ಮ ನೋಡಿ ಬಹಳ ಖುಷಿ ಆಗ್ಬಿಟ್ಟಿರ್ತಾರೆ. ಹೇಳಿದಾನೆ. ಹೌದಾ? ನಾನು ನಿನ್ ಮಗ ಅಲ್ವಾ ದೊಡ್ಡ. ನನ್ನ ಹೆಸರು ಹೇಳ್ಬೇಕು ನೀನು ಅಂತ ಹೌದು, ಹೇಳಿದಾನೆ. ಬರ್ಬಾರ್ದಿರ ನೀನು? ರಕ್ಷಿತ್ ಪೊನ್ನಾಳ. ರಕ್ಷಿತ್, ನೀನ್ ಬಂದಿದ್ರೆ ಇಲ್ಲಿ ಕುಡ್ಸ್ಕೊಳ್ತಾ ಇದ್ದೆ ಕಣ ನಿನ್ನ. ವಾಟ್ ಮ್ಯಾನ್, ಏನ್ ಮಾಡ್ತಿದ್ಯಾ ಅಲ್ಲಿ? ಎಲ್ಲಿ ಯಾವ್ರಲ್ಲಿ ಇರೋದು? ವಿರಾಜಪೇಟೆ ಕಂಡಂಗಲ. ನೀರೆಲ್ಲ ಜಾಸ್ತಿ ಹಾಕಿ ನೀರು ಕಡಿಮೆ ಆಗ್ಬಿಟ್ಟಿದೆ. ಇನ್ನು ಸ್ವಲ್ಪ ಡ್ರೈ ಆದ್ರೆ ಅದನ್ನ ತಕೊಂಡು ಎಣ್ಣೆಯಲ್ಲಿ ಕರೆದ್ರೆ ಕಾಶ್ಮೀರಿ ಮಟನ್ ಕಬಾಬ್ ತಯಾರಾಗುತ್ತೆ. ಎಸ್ ಮೇಡಮ್. ಏನಿದು, ಏನು ಹಾಕಿದ್ರಿ ಹೇಳಿ? ಐಸ್ಬರ್ಗ್ ಲೆಟ್ಯೂಸ್. ಏನಿದು? ಐಸ್ಬರ್ಗ್ ಲೆಟ್ಯೂಸ್. ಇದನ್ನ ಸ್ವಲ್ಪ ಐಸ್ ವಾಟರ್ ಅಲ್ಲಿ ಹಾಕಿದ್ರೆ ಕ್ರಿಸ್ಪಿಯಾಗಿರುತ್ತೆ, ಹಾಗೆ ತಿನ್ಬೋದು. ಬರ್ಗರ್ ಇದಕ್ಕೆಲ್ಲ ಬರ್ಗರ್ ಹಾಕ್ತಾರಲ್ಲ ಲೆಟ್ಯೂಸ್. ಆಮೇಲೆ ಅದಕ್ಕೆ ಆನಿಯನ್. ಕಬಾಬ್ಗಿನ ಜಾಸ್ತಿ ಸಲಾಡ ಇರಂಗಿದೆ. ಕಬಾಬ್ನ ಕಡಿಮೆ ತಿನ್ನಿ. ಪೆಪ್ಪರ್ ಪೌಡರ್. ಏನಾಗ್ತಾ ಇದ್ದೀರಾ? ಪೆಪ್ಪರ್ ಪೌಡರ್. ಪೆಪ್ಪರ್ ಪೌಡರ್ ಹಾಕಿದ್ದಾರೆ, ಸ್ವಲ್ಪ ಈರುಳ್ಳಿ ಹಾಕಿದ್ದಾರೆ, ಲೆಟ್ಯೂಸ್ ಆ ಲೀವ್ಸ್ನ ನೀಟಾಗಿ ಕಟ್ ಮಾಡಿ ಹಾಕಿದ್ದಾರೆ. ಅದ್ರ ಜೊತೆಗೆ ಉಪ್ಪು ಮತ್ತೆ ಇದರದು ಮೆಣಸಿನ ಪುಡಿ, ಕಾಳು ಮೆಣಸಿನ ಪುಡಿ ಹಾಕಿದ್ರೆ ಒಳ್ಳೆ ಒಂದು ಸಲಾಡ್ನ ತಯಾರು ಮಾಡ್ತಾ ಇದ್ದಾರೆ. ಇದು ಸಾಲಡ್ ಡ್ರೆಸ್ಸಿಂಗ್. ಏನದು? ಸಾಲಡ್ ಡ್ರೆಸ್ಸಿಂಗ್. ಇದು ರೆಡಿಮೇಡ್ ಓಕೆ, ರೆಡಿಮೇಡ್ ಸಿಗುತ್ತೆ. ಓಕೆ. ಮೇಡಮ್, ಎಣ್ಣೆ ಇಟ್ಕೊಂಡಿದ್ದೀನಿ, ಈ ಕಡೆ ಇದು ಕಾಯ್ತಾ ಇದೆ. ಇದನ್ನ ತೆಗೆಯೋಣ? ಇಲ್ಲ, ಅದು ಇನ್ನೂ dry ಆಗ್ಬೇಕಾ? ಹೌದು, ಡ್ರೈ ಆಗಬೇಕು. ಇಲ್ಲಿ ಚೆನ್ನಾಗಿ ನೋಡಿ ಡ್ರೈ ಆಗಿದೆ. ಸ್ವಲ್ಪ ಹಾಕಿರೋ ಆರ್ಬೇಕು. ಅಷ್ಟು ನೀರು ಕೂಡ ತೆಗೆದು ಬಿಡೋದ ಇದನ್ನ? ಇಲ್ಲ, ಎಸ್, ಹಾಕಿ. ನೋಡಿ ಅದು ಪೀಸ್ ಆಗಲ್ಲ ಅಲ್ವಾ? ಎಸ್. ಎಣ್ಣೆ ಕಾದಿದೆ, ಬೇಡ ಬಿಡಿ. ವೆರಿ ಗುಡ್. ಕಾಶ್ಮೀರಿ ಮಟನ್ ಕಬಾಬಾ? ಹೌದು, ಕೀಮಾ. ಮಟನ್ ಕೀಮಾ, ಕಾಶ್ಮೀರಿ ಮಟನ್ ಕೀಮಾ ಯಾವಾಗಲೂ ಮಾಡ್ತಾ ಇದ್ವಿ. ಸ್ವಲ್ಪ ವಿಶೇಷವಾಗಿದೆ, ಹೊಸತನ ಇದೆ. ಎಸ್ ಮೇಡಮ್. ಬಟ್ ಬೇರೆ ರುಚಿನೇ ಅಲ್ಲ, ಹೌದು, ಅದು ಎಣ್ಣೆಲಿ ಡಿಫ್ರೆಂಟ್ ಕರೆದ್ರೆ. ಟೇಸ್ಟ್. ಹೌದು, ಹಾಕ್ಬೋದು, ಹಾಕಿ. ಇನ್ನು ಹಾಕ್ಬೇಕು. ವಯಸ್ ಹಾಕ್ಬೋದು, ಹಾಕಿ. ಅರ್ಧ ಕೆ ಜಿ ಮಟನ್ ಹಾಕ್ಬೋದು ಅವ್ರ ಹೊರಗಡೆ. ಹಾಕಿ, ನಿಧಾನಕ್ಕೆ ಹಾಕಿ. ಎಣ್ಣೆಲ್ಲ ಸಿಡಿಸ್ಕೊಬೇಡಿ, ಆರಾಮ ಮಾಡಿ. ಕಲರ್ ಕೆಂಪಾಗುತ್ತಾ? ಹಾಂ, ಸ್ವಲ್ಪ ಕಡಿಮೆ ಮಾಡ್ತೀರಿ ಅದು. ವಾಲ್ಯೂಮ್ ಕಡಿಮೆ ಮಾಡ. ಓಕೆ. ಜೀರಾದು ವಾಸನೆ, ಫ್ಲೇವರ್ ಚೆನ್ನಾಗಿ ಬರ್ತದೆ. ಬಟ್ ಏನು ಹಾಕಿಲ್ಲ ಇದಕ್ಕೆ ನಾವು? ಗಾರ್ಲಿಕ್ ಹಾಕಬಾರ್ದು. ಗಾರ್ಲಿಕ್ ಇಲ್ಲ, ಇಲ್ಲ. ಅದ್ರ ಬದಲು ಜೀರಾ. ಹೌದು, ಜೀರಾ ಪೌಡರ್, ಗರಂ ಮಸಾಲ ಅದೇನು ಹಾಕಬಾರ್ದು. ಏನು ಬೇಕಾಗಿಲ್ಲ. ಏನಿಲ್ಲ. ನಿಮ್ಮ ಮನೆ ಸ್ಪೆಷಲ್, Ingredients ಇದು ಕಡಿಮೆ. ಕೊಡಗಿನ ಸ್ಪೆಷಲಾ? ಇಲ್ಲ, ಇದು ನಿಮ್ special. ಕಾಶ್ಮೀರಿ ಡಿಶ್. ಕಾಶ್ಮೀರಿ ಡಿಶಾ? ಯಾಕಂದ್ರೆ ಇದು ಆಲ್ರೆಡಿ ಕುಕ್ ಆಗೋಗಿದೆ. ಹೌದು, ಆದ್ರಿಂದ ಇದು ಸ್ವಲ್ಪ ಎಣ್ಣೆಲಿ ಫ್ರೈ ಆದ್ರೆ fry ಆದ್ರೆ ಸಾಕು, ಸಾಕು. ತಿನ್ನಕ್ಕೆ ಮಜವಾಗಿರುತ್ತೆ. ಯಜಮಾನ್ರಿಗೆ ಇಷ್ಟನಾ ಇದು? ಓ, ಪ್ರೀತಾ ಅವ್ರೆ? ಎಷ್ಟು ವರ್ಷದಿಂದ ಮಾಡ್ತಾ ಇದೀನಿ. ಅಯ್ಯಪ್ಪ ಅವ್ರಿಗ? ತುಂಬಾ. ಚಿಕನ್ ಮಗನ್ಗೆ ತುಂಬಾ ಇಷ್ಟ. ಚಿಕನ್ ಮಾಡ್ಬೋದಲ್ಲ ಇದನ್ನ? ಚಿಕನ್ ಅಲ್ಲಿ ಮಾಡ್ಬೋದು. ಓಕೆ. ನೋಡಿ, Colour ಬಂತಾ? ಕಲರ್ ಬಂತು. ಆ ಕಲರ್ ಬರಬೇಕು. ಹೌದು. ನಾವ್ ಎಣ್ಣೆಲಿ ಹಾಕಿದ್ರೆ ಆ ಕಲರ್ ಬಂದ್ರೆ ತಿನ್ಬೇಕಾದ್ರೆ ಆ ಕ್ರಿಸ್ಪಿಗೆ ಮಜಾ ಬರೋದು. ಹೌದು, ಮಗನ್ಗೆ ಲಂಚ್ ಪ್ಯಾಕ್ ಮಾಡಿ ಕೊಡುವಾಗ ಸ್ವಲ್ಪ ಜಾಸ್ತಿ ಕೊಡ್ತೀನಿ ಇಂಥದ್ದೆಲ್ಲ. ಹೌದಾ? ಫ್ರೆಂಡ್ಸ್ ಎಲ್ಲ ಇಷ್ಟಪಡ್ತಾರೆ. ಓಕೆ. ಸೈಡ್ ಡಿಶ್ ಜಾಸ್ತಿ ಪ್ಯಾಕ್ ಮಾಡಬೇಕು. ಓಕೆ.
ಆಫ್ ಅಣ್ಣ ಹಾಂ ಓಕೆ 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 ಎಸ್. ಮುರಳಿ ಅವರೇ, ಎಸ್ ಮೇಡಮ್. ಕಾಶ್ಮೀರಿ ಕಬಾಬ್ ಟೇಸ್ಟ್ ಮಾಡಿ ನೋಡಿ ಓಕೆ. ವಿತ್ ಸಾಲಡ್. ಶ್ರೀಮತಿ ಅಯ್ಯಪ್ಪನವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದ್ಭುತವಾಗಿ ಮಾಡಿದ್ದಾರೆ. ಅವರ ತಂಗಿ ಮಗ ಬೇರೆ ಕಾಯ್ತಾ ಇದ್ದಾನೆ ಅಲ್ಲಿ ವಿರಾಜಪೇಟೆನಲ್ಲಿ. ಮಗ ಬೇರೆ ಅಲ್ಲಿ ವೈದ್ಯಕೀಯ ಕಾಲೇಜಿನಲ್ಲಿ ಮುಗಿಸ್ಕೊಂಡು ಬಂದಿದ್ದಾನೆ. ಅಮ್ಮನ ಕಾರ್ಯಕ್ರಮ ನೋಡೋಕೆ ಕಾಯ್ತಾ ಇದ್ದಾನೆ. ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡಿದ್ದಾರೆ ನಿಮ್ಮಮ್ಮ. ಮಾಡೋ ಕ್ರಮ ಚೆನ್ನಾಗಿತ್ತು ಅಂದರೆ ಅಡುಗೆ ಚೆನ್ನಾಗಿರಲೇಬೇಕು ಅಂತ ಹೇಳ್ತಾ ಇದ್ದೀವಿ ನಾವು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಶ್ಮೀರಿ ಮಟನ್ ಕಬಾಬನ್ನು ಮಾಡಿ ನಮ್ಗೆ ಕೇಳ್ಕೊಟ್ಟಿದ್ದಾರೆ. ಚೆನ್ನಾಗಿದ್ದರೆ ನಿಮ್ಗೆ ಹೇಳ್ತೀವಿ. ಫಸ್ಟು ನಾವು ರುಚಿ ನೋಡ್ತೀವಿ. ಬನ್ನಿಮ್ಮ. ಪ್ರೀತಾ ಅವರೇ, ಯಾರ ಜೊತೆ ಬಂದಿದ್ದೀರಿ? ಹಸ್ಬೆಂಡ್ ಬಂದಿದ್ದಾರೆ. ಅಯ್ಯಪ್ಪನವ್ರು ಬಂದಿದ್ದಾರಾ? ಹೌದು. ಅಯ್ಯಪ್ಪನವರೇ ಬನ್ನಿ ಸರ್, ಬನ್ನಿ ಬನ್ನಿ. ನಮಸ್ಕಾರ ಸರ್. ಏನು ಇವತ್ತು ಫ್ರೀ ಮಾಡ್ಕೊಂಡ್ ಬಂದಿದ್ದೀರಾ? ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಫಾರ್ ಕಮಿಂಗ್ ಸರ್. ಥ್ಯಾಂಕ್ ಯು ಫಾರ್ ಕಮಿಂಗ್. ದೀಪಕ್ ಕುತ್ಕೊಳ್ರಿ. ಮತ್ತೆ ಅಡುಗೆ ಎಲ್ಲ ಚೆನ್ನಾಗಿ ಮಾಡ್ತಾರಾ? ತುಂಬಾ ಚೆನ್ನಾಗಿ ಮಾಡ್ತಾರೆ. ಮಗ MBBS ಸೇರಾಯ್ತು. ಥ್ಯಾಂಕ್ ಯು. ಒಂದು ದೊಡ್ಡ ಕೆಲಸ ತಲೆಯಿಂದ ಇಳಿದಾಯ್ತು. ಹೌದು. ಇನ್ನು ಆಟೋಮೆಟಿಕ್ ಅವ್ರ ಪಡೆಗೆ ಅವ್ರು ಕೆಲಸ ಮಾಡ್ತಾರೆ. ಮೂರ್ತಿ, ತಗೊಂಬಾರ ಇಲ್ಲಿ. ಅವ್ರ ಮಗ 100ಕ್ಕೆ 100 ಮಾರ್ಕ್ಸ್ ಕಣ. SLC ನಲ್ಲಿ 100ಕ್ಕೆ 100 ಮಾರ್ಕ್ಸ್ ಕಣ. ಏನು ಗೊತ್ತಾಗ್ತಾ ಇಲ್ಲ ಅವ್ನಿಗೆ. 100ಕ್ಕೆ 100 ಕೊಡೋದು. ಇನ್ನು ಕಡಿಮೆನ ಕೊಡ್ತಾರೆ ಅನ್ಕೊಳ್ತಾ ಇದ್ದಾನೆ. ಕೊಡು, ಅವ್ರೊಂದು ಪ್ಲೇಟ್ ಕೊಡು. ಇನ್ನೇನು 3,000 ನೋಡ್ತಿರ್ತಾರೆ. ಚೇಂಜ್ ಇಲ್ಲ ಅಂತ ಎಷ್ಟು ದಿನ ಬಿಸ್ನೆಸ್ ಸ್ಟಾಪ್ ಮಾಡ್ತೀರೋ? ಕೊಡೋಗೋ, ಚೇಂಜ್ ತರಿಸ್ಬಿಟ್ಟು ಕೊಡೋಗೋ. ಯಾವಾಗ ಕೇಳಿದ್ರು ಒಂದು ಕಾರಣ, ಯಾವಾಗಲೂ ಒಂದು ಕತೆ. ಸರ್ ಟೇಸ್ಟ್ ಮಾಡ್ಬೋದು, ನೋಡಿ ಸರ್. ದೀಪಕ್ ಮೇಡಮ್, ಉಪ್ಪು ಜಾಸ್ತಿ ನಮ್ಮಲ್ಲಿ? ಇಲ್ಲ, ಕಮ್ಮಿನಾ? ಅಯ್ಯಪ್ಪನವ್ರೆ ದಯವಿಟ್ಟು ತಿಂಡಿದ್ದೀನಿ. ಏನು ಜಾಸ್ತಿ ಇದೆ ಅನಿಸ್ತಾ ಇದೆ? ಅವ್ರು ಮಾಡ್ಬೇಕಾದ್ರೆ ಏನು ಹೇಳಿದ್ರು ಗೊತ್ತಾ? ನಮ್ಮ ಮನೇಲಿ ಖಾರ ಜಾಸ್ತಿ, ಉಪ್ಪೇ ನಾವು ತಿನ್ನಂಗಿಲ್ಲ ಅಂದ್ರು. ಚೆನ್ನಾಗಿದೆ ಮೇಡಮ್. ಶನಿವಾರ ಫೋನ್ ಬಂದ ಹೇಳಿದ್ರು ಅವರು. ಹೌದಾ? ಉಪ್ಪು ಸ್ವಲ್ಪ ಜಾಸ್ತಿ ಆಗೋಗುತ್ತೆ ಅಡಿಗೆಯಲ್ಲಿ, ಏನು ಮಾಡೋದು ಅಂತ. ಯಾಕಂದ್ರೆ ಮನೇಲಿ ಕಡಿಮೆ ಮಾಡೋದು, ಇಲ್ಲಿ ಸ್ವಲ್ಪ ಜಾಸ್ತಿ ಆಗ್ತದೆ. ಇದು ಸ್ವಲ್ಪ ಜಾಸ್ತಿನೇ ಇದು ಇರ್ಬೋದು. ಏನು 3 ಜನ? ಕಾಶ್ಮೀರಿ ಕಬಾಬ್. ನಾನು ತಿನ್ಲ ಬೇಡ. ಕಾಶ್ಮೀರಿ ಮಟನ್ ಕಬಾಬ್ ಅಲ್ಲ ಸರ್ ಇದು? ಹೌದು, ಮಟನ್ ಕೀಮಾದು. ಸಖತ್ತಾಗಿದೆ. ಮದುವೆಗೆ 20 ವರ್ಷ ಒಳ್ಳೆ ಅಡುಗೆ ಮಾಡ್ತಾರೆ ಸರ್. ಅಡುಗೆ ಮಾಡ್ತಾರೆ ಇವಾಗ ಅವ್ರು ಹೇಳ್ತಾ ಇದಿರಲ್ಲ ಸರ್. ಮದ್ವೆಗೆ ಮುಂಚೆ ಅಡ್ಗೆನೆ ಬರ್ತಾ ಇರ್ಲಿಲ್ಲ. ಓಕೆ, ಪಾಪ ಅವ್ರ ಮೇಲೆ ಪ್ರಯೋಗ ಮಾಡಿ 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 ಇವಾಗ ಅಡ್ಗೆನೆ ಮಾಡಬೇಡ ಅಂತ ಹೇಳ್ತಾರೆ. ಎಷ್ಟು ತರ ಮಾಡ್ತೀಯ ಅಂತ, ಯಾವಾಗ್ಲೂ ಕಿಚನ್ ಅಲ್ಲೇ ಇರ್ತೀಯ ಅಂತ ಬೈತಾರೆ. ಎಂತ ಅದೃಷ್ಟ ಅಂತ ನೋಡಿ ಅವ್ರಿಗೆ. ಎಷ್ಟೋ ಜನ ಮೇಲೆ ಅಡುಗೆನೇ ಮಾಡಲ್ಲ. ಹೌದು. ಈಚೆ ಹೋಗೋಣ ಅಂತ ಇರ್ತಾರೆ. ಥ್ಯಾಂಕ್ ಯು ಮೇಡಮ್, ಫಸ್ಟ್ ಆಗಿದೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೀತಾ ಅವರು ಅಯ್ಯಪ್ಪ ಅವರ ಜೊತೆಗೆ ತಮ್ಮ ದೀಪಕ್ಕನ ಒಟ್ಟಿಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇವರಿಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಒಳ್ಳೆ ಚೆನ್ನಾಗಿದೆ. ಕಾಶ್ಮೀರಿ ಮಟನ್ ಕಬಾಬನ್ನು ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ತಿನ್ನೋಕ್ಕೆ ಒಳ್ಳೆ ಸ್ಟಾರ್ಟರು, ನೋಡೋಕ್ಕೂ ಚೆನ್ನಾಗಿದೆ, ತಿನ್ನೋಕ್ಕೂ ಅದ್ಭುತವಾಗಿದೆ. ದಯವಿಟ್ಟು ಇವಾಗಲೇ ಮಟನ್ನ ತರಿಸಿ ಕೈಮಾ ಒಡಿಸಿ ಕಬಾಬ್ನ ಮಾಡ್ಕೊಳ್ಳಿ. ಕಾಶ್ಮೀರಿ ಕಬಾಬ್ ಮಾಡೋ ವಿಧಾನ: ಮಿಕ್ಸಿ ಜಾರಿಗೆ ಈರುಳ್ಳಿ, ಹಸಿಮೆಣಸಿನಕಾಯಿ, ಅಚ್ಚ ಖಾರದ ಪುಡಿ, ಕಾಳು ಮೆಣಸಿನ ಪುಡಿ, ಜೀರಿಗೆ ಪುಡಿ, ಶುಂಠಿ, ಉಪ್ಪು ಹಾಕಿ ಗ್ರೈಂಡ್ ಮಾಡಿ ಮಟನ್ ಕೈಮಾ, ಆಮ್ಚೂರು ಪುಡಿ ಹಾಕಿ ರುಬ್ಬಿ ಒಂದು ಪ್ಲೇಟಿಗೆ ಹಾಕಿ ಒಂದು ಮೊಟ್ಟೆ ಒಡೆದು ಹಾಕಿ ಚೆನ್ನಾಗಿ ಕಲಸಿ ಉಂಡೆ ಮಾಡಿಕೊಂಡು ಬಿಸಿ ನೀರಿಗೆ ಹಾಕಿ ಬೇಯಲು ಬಿಡಿ. ಬೆಂದ ಕಬಾಬನ್ನು ಕಾದ ಎಣ್ಣೆಯಲ್ಲಿ ಕರಿಯಿರಿ. ಈಗ ಸಲಾಡ್ ಜೊತೆ ಕಾಶ್ಮೀರಿ ಕಬಾಬ್ ನಿಮ್ಮನೇಲೂ ರೆಡಿ. ಏನು ಸರ್, ಯಾರನ್ನು ಕರೆಸ್ತಾ ಇದ್ದೀರಾ ಇವತ್ತು ಅಂತ ಕೇಳ್ತಾ ಇದ್ದೀರಾ? ನಮ್ಮ ಕಾರ್ಯಕ್ರಮದಲ್ಲಿ ಆಗಲೇ ಒಂದು ತುಂಬ ದಿನಗಳಿಂದ ಬಂದಿದ್ರು ಶಂಕರ್ ನಾಟಿ ಕೋಳಿ ಡಾಬಾ ರಾಮನಗರ.
ರಾಮನಗರ ಎಂಟ್ರಿ ಆಗ್ಬೇಕಾದ್ರೆ ಗೌಸಿಯಾ ಕಾಲೇಜ್ ಹತ್ರ ಯೂ ಟರ್ನ್ ತಗೊಂಡು ಬಂದರೆ ಈ ಕಡೆಯಿಂದ ಹೋಗ್ತಾ ಬೆಂಗಳೂರು ಕಡೆಯಿಂದ ಮೈಸೂರಿಗೆ ಹೋಗ್ಬೇಕಾದ್ರೆ ರೈಟ್ ಹ್ಯಾಂಡ್ ಸೈಡ್ನಲ್ಲಿ, ಆ ಕಡೆಯಿಂದ ಬರ್ತಾ ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ ಅದ್ಭುತವಾಗಿರುವಂಥ ನಾಟಿ ಕೋಳಿಗಳನ್ನ ಇಟ್ಕೊಂಡು ಅದರೊಳಗೆ ಸಾರು, ಫ್ರೈ, ತಂದೂರು ಎಲ್ಲ ಮಾಡುವಂಥ ಒಂದು ಹೋಟ್ಲು ಬೇಕು ಅಂದರೆ ಬೆಂಗಳೂರು ಮೈಸೂರು ರೋಡ್ನಲ್ಲಿ ನಮ್ಮ ಶಂಕರ್ ನಾಟಿ ಕೋಳಿ ಡಾಬಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಒಳ್ಳೆ ಐಟಮ್ ಮಾಡೋಕ್ಕೋಸ್ಕರ ರೆಡಿಯಾಗಿ ನಿಂತಿದ್ದಾರೆ. ಮಿಸ್ಟರ್ ಶಂಕರ್ ಬನ್ರಿ. ಆರಾಮ ಶಂಕರ್? ಆರಾಮ್ ಸರ್. ಬನ್ರಿ. ಹೆಂಗಿದ್ದೀರಿ? ಚೆನ್ನಾಗಿದೆ ಸರ್. ಮತ್ತೆ ಇನ್ನೇನು ಸಮಾಚಾರ? ಹೇಳ್ಬೇಕು ಸರ್ ಎಲ್ಲ ತಾವು. ನಾವೇನು ಹೇಳೋದು, ಏನು ಮಾಡ್ತಿದ್ರಿ ಇವತ್ತು? ಸರ್ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್. ನಾಟಿ ಕೋಳಿ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಮಾಡಕ್ಕೆ ಏನೇನು ತಂದಿದ್ದೀರಾ? ಆಂಧ್ರ ಶೈಲಿಯ ಚಿಲ್ಲಿ ಚಿಕನ್ ಬೇಕಾಗುವ ಸಾಮಗ್ರಿಗಳು: ನಾಟಿ ಕೋಳಿ, ಈರುಳ್ಳಿ, ಹಸಿ ಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಾಳು ಮೆಣಸಿನ ಪುಡಿ, ಗ್ರೀನ್ ಚಿಲ್ಲಿ ಸಾಸ್, ವಿನಿಗರ್, ಫುಡ್ ಕಲರ್, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಓಕೆ, ಶುರು ಮಾಡೋಣ. ಥ್ಯಾಂಕ್ ಯು ಸರ್. ಏನು ಕೊಡಿ ಫಸ್ಟ್ ನಿಮಗೆ? ಸರ್ ಫ್ರೈ ಮಾಡಿ ಕೊಡಿ ಸರ್. ಫ್ರೈ ಪ್ಯಾನ್ ಕೊಟ್ಬಿಡ್ಲಾ? ಸರ್ ಎಣ್ಣೆ ತೊಗೊಳ್ಳಿ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್. ಸಾಕು ಸರ್. ನಾಟಿ ಕೋಳಿ ಸಾರಿನಲ್ಲಿ ಪೀಸ್ಗಳನ್ನು ತೆಗೆದು ಒಂದು ಆಂಧ್ರ ಶೈಲಿಯ ಚಿಲ್ಲಿ ಚಿಕನ್ ಮಾಡಿ ತೋರಿಸ್ತಾ ಇದ್ದಾರೆ. ಅಂದರೆ ಈ ಹೋಟ್ಲಲ್ಲಿ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಬೇರೆ ಐಟಮ್ಮೇ ಇಲ್ಲ. ನಾಟಿ ಕೋಳಿ, ನಾಟಿ ಕೋಳಿ, ನಾಟಿ ಕೋಳಿ. ಎಸ್, ಹಾಕೊಳ್ಳಿ. ಏನೇನು ಹಾಕ್ತೀರಾ ಹಾಕಿ ಬಿಡಿದ್ದೀನಿ. ಸರ್ ಹಸಿರು ಮೆಣಸಿನಕಾಯಿ ನೀವು ಅಡುಗೆ ಮಾಡ್ತೀರಾ? ನಾವೇ ಮಾಡ್ತೀವಿ ಸರ್. ಬಟ್ಟೆ ಇಲ್ಲ ಅಂದ್ರೆ ನಾವೇ ಮಾಡ್ತೀವಿ. ಹೊಸ ಭಟ್ರು ಬಂದ್ರೆ ನಾವೇ ಮಾಡ್ತೀವಿ. ಹೌದಾ? ಹೌದು. ವೆರಿ ಗುಡ್. ಏನದು? ಸರ್ ಈರುಳ್ಳಿ ಹಾಕೋತಾ ಇದೀವಿ. ಹಾಕಿ. ನಾಟಿ ಈರುಳ್ಳಿನಾ? ನಾಟಿ ಈರುಳ್ಳಿ ಸರ್. ಜಜ್ಜೀರೋ ಅಂತ ನಾಟಿ ಈರುಳ್ಳಿ. ಓಕೆ, ಅದ್ಭುತವಾದಂಥ ನಾಟಿ ಈರುಳ್ಳಿ. ಎಸ್ ಸರ್. ಒಳ್ಳೆ ಒಂದು ಊಟ ಬೇಕು ರಾಮನಗರದ ಹತ್ರ ಹೋದಾಗ ಅನ್ಕೊಂಡ್ರೆ ಆ ಗೌಸಿಯಾ ಕಾಲೇಜ್ ಕಾಣುತ್ತೆ, ಅಲ್ಲೋಗಿ ಯೂ ಟರ್ನ್ ತೊಗೊಂಬಂದ್ರೆ ರೋಡ್ ಕಾಣುತ್ತೆ, ಹೋಗ್ತಾ ರೋಡಲ್ಲೇ ಕಾಣುತ್ತೆ ಶಂಕರ್ ನಾಟಿ ಕೋಳಿ ಡಾಬಾ. ಅದ್ಭುತವಾದಂಥ ಊಟಕ್ಕೋಸ್ಕರ ಮನೆ ಅಡುಗೆ ಬೇಕು, ಒಳ್ಳೆ ನಾಟಿ ಕೋಳಿಯ ಸವಿ ಬೇಕು. ಮುದ್ದೆ ಸಿಗುತ್ತಲ್ವಾ? ಖಂಡಿತ ಸಿಗುತ್ತೆ. ಬಿಸಿ ಮುದ್ದೆ ಸಿಗುತ್ತೆ ಸರ್. ಮುದ್ದೆ ಸಿಗುತ್ತೆ, ತಂದೂರು ರೋಟಿನೂ ಸಿಗುತ್ತೆ. ಏನು ಸರ್, ತಂದೂರು ರೋಟಿ ನಾಟಿ ಕೋಳಿ ಚೆನ್ನಾಗಿಲ್ಲ ನೋಡಿ ಸರ್. ಪರೋಟ ಸಿಗುತ್ತೆ, Okay. ಚಪಾತಿ ಸಿಗುತ್ತೆ, ರೋಟಿ, ನಾನು, ಕುಲ್ಚಾ ಎಲ್ಲ ಕೊಡ್ತೀವಿ ಸರ್. ನೋಡಿದ್ರಾ ಹೆಂಗಿದೆ ಕತೆ, ಹೆಂಗಿದೆ ಕಾಂಬಿನೇಷನ್? ಓಕೆ, ನೆಕ್ಸ್ಟ್ ಸ್ವಲ್ಪ ರೋಸ್ಟ್ ಆಗಲಿ ಸರ್. ಆಗಲಿ ಆಗಲಿ ಆಗಲಿ. ನಾಟಿ ಈರುಳ್ಳಿ ತಿನ್ನಕ್ಕೆ ತುಂಬ ಮಜಾ ಸರ್. ಸ್ವಾಮಿ, ಎಲ್ಲ ನಾಟಿ ಚೆನ್ನಾಗಿರುತ್ತೆ. ನಾವು ಬೆಂಗಳೂರು ನಾಟಿ ಎಲ್ಲಿ ಹುಡ್ಕೊಂಡು ಹೋಗೋದು ಸರ್? ಖಂಡಿತ ಹುಡ್ಕೋ ಸಿಕ್ಕೇ ಸಿಗುತ್ತೆ ಸರ್. ಸ್ವಾಮಿ, ಯಾರು ಹುಡ್ಕಕ್ಕೆ ಹೋಗಲ್ಲ ಸರ್. ಹುಡ್ಕಕ್ಕೆ ಹೋಗಲ್ಲ, ಅದು ಸಿಕ್ಕಲ್ಲ. ಸಿಗದೆ ಹುಡ್ಕಕ್ಕೆ ಜನಕ್ಕೆ ಟೈಮ್ ಇಲ್ಲ. ಸ್ವಲ್ಪ ಕಾವು ಕಮ್ಮಿ ಸರ್. ಓಕೆ ಸರ್ ಚಿಕನ್ ಹಾಕೋತೇವೆ ಸರ್. ಕೋಳಿಯ ಸಾರಿಂದ ತೆಗೆದಂಥ ನಾಟಿ ಕೋಳಿ. ಹುಂಜ ಹಾಕ್ತೀರಾ ನೀವು? ಮೊಟ್ಟೆ ಕೋಳಿ ಹಾಕ್ತೀರಾ? ಸರ್ ಬ್ಯಾಚು ಒಂದು ದಿವಸ ಹೆಣ್ಗೋಳಿ ಕುಯ್ತೀವಿ, ಒಂದು ದಿವಸ ಹುಂಜ ಕುಯ್ತೀನಿ, ಅದೇಂಗಪ್ಪ ಒಂದು ದಿವಸ ಹಂಗೆ? ಬಲ್ತಿರೋ ಕೋಳಿ ಕುಯ್ತೀನಿ, ಒಂದು ದಿವಸ ಎಳೆ ಕೋಳಿ ಕುಯ್ತೀನಿ. ಏನಂಗೆ ಸರ್ ಬಾಯ್ಲಾಗಲ್ಲ ಸರ್. ಎಲ್ಲ ಮಿಕ್ಸ್ ಮಾಡಿಬಿಟ್ರೆ ಬಾಯ್ಲಾಗಲ್ಲ, ಒಂದೇ ಥರ ಬಾಯ್ಲಾಗಲ್ಲ. ಒಂದೊಂದು ದಿನ ಒಂದೊಂದು ವೆರೈಟಿ ಕುಯ್ದಾಗ್ತೀವಿ. ಹೌದಾ? ಓಹೋ, ಈಚೆನ ಬೋರ್ಡ್ ಗಿಡ ಹಾಕ್ತೀರಾ? ಇವತ್ತು ಎಳೆ ಕೋಳಿಗಳನ್ನು ಇಲ್ಲ ಸರ್, ಕುಯ್ಯಲಾಗುತ್ತದೆ. ಆಗಲ್ಲ. ಇವತ್ತು ಬಲ್ತಿರೋ ಕೋಳಿಗಳನ್ನು ಇಲ್ಲ ಸರ್, ಆ ಕುಯ್ಯಲಾಗುತ್ತೆ. ರೀತಿ ಇಲ್ಲ ಸರ್. ಹುಂಜ ಒಂದು ಹಾಕ್ಲೇಬೇಕಲ್ವಾ ಮಜವಾಗಿರ್ಬೇಕು ಅಂದ್ರೆ? ಸಾರು ಬಾಯ್ಲಾಗಲ್ಲ ಸರ್. ಇಲ್ಲ ಸರ್, ಅಲ್ವಾ? ಒಂದು ಬಾಯ್ಲಾಗ್ಬಿಡುತ್ತೆ, ಒಂದು ಬಾಯ್ಲಾಗಿರಲ್ಲ. ಅದಕ್ಕೆ ಏಜ್ ಪ್ರಕಾರನೇ ಹಾಕ್ಬೇಕು. ನಮ್ಗೆ ಗೊತ್ತಾಗ್ಬಿಡುತ್ತೆ. ನೀವು ತರೋ ಕೋಳಿನಲ್ಲಿ ಮೊಟ್ಟೆ ಗಿಟ್ಟೆ ಸಿಗುತ್ತಾ? ಸಿಗುತ್ತೆ ಸರ್. ಓಕೆ, ಒಳ್ಳೆ ಒಂದು ಚಿಲ್ಲಿ ಚಿಕನ್ನು, ಅದ್ಭುತವಾಗಿರೋ ಚಿಲ್ಲಿ ಚಿಕನ್ ಹಾಕೊಳ್ಳಿ. ಗಮ್ಮಂತದೆ. ಗ್ರೇವಿನ ಇದು? ಲೈಟ್ ಗ್ರೇವಿ ಬರುತ್ತೆ ಸರ್, ಆಂಧ್ರ ಸ್ಟೈಲ್. ಲೈಟ್ ಗ್ರೇವಿ ಬರುತ್ತಾ? ಏನ್ ತಂದಿದ್ದೀರಾ ನೀವು ಮೊಟ್ಲಿನ ತಿನ್ನಕ್ಕೆ? ಇದಕ್ಕೆ ಬರೀ ಕೈ ಬಂದ್ಬಿಟ್ರೆ ನಾವು ಮುದ್ದೆ ಹಿಡ್ಕೊಂಬರ್ಬಾರ್ದಾ? ನಿಮ್ಮ ಹೋಟ್ಲಲ್ಲೇ ಮಾಡಿರ್ತೀರ, ಹಾಗೆ ಇದೇ ಬಂದ್ಬಿಡುತ್ತೆ ಮಾಡ್ತೀರಿ ನೀವು? ಇಲ್ಲ ಸರ್, ನಿಮ್ಮ ಹೋಟ್ಲಲ್ಲೇ ಮಾಡಿರ್ತೀರ, ಹಾಗೆ ಬಂದ್ಬಿಟ್ಟು. ನಮ್ಮ ಹೋಟ್ಲಲ್ಲಿ ಮಾಡಿದ್ವಿ ಬಿಡಿ. ಇಲ್ಲ ಮೂರ್ತಿ, ಚಪಾತಿ ಚೆನ್ನಾಗಿರುತ್ತೆ ಸರ್. ಅದಕ್ಕೆ ಚಪಾತಿ ಮರ ಒಂದು ಹೇಳಿದ್ವಿ ಬಿಡಿ. ನೋಡಿ, ಆ ನಾಟಿ ಕೋಳಿನ ಚೆನ್ನಾಗಿ, ಆ ನಾಟಿ ಕೋಳಿ ಜೊತೆಗೆ ಆ ನಾಟಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿದ್ರೆ ಅದ್ರ ಮಜಾ ಗೊತ್ತಾಗ್ತಾ ಇದೆ ನಿಮಗೆ. ಎಸ್ ಸರ್. ಸರ್ ಅರ್ಧ ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ. ಓಕೆ, ಶುಂಠಿ ಬೆಳ್ಳುಳ್ಳಿ ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ ರುಬ್ಬಿರೋ ಅಂತ ಪೇಸ್ಟು. ತೋರಿಸಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆ ಶುಂಠಿ ಮೆಣಸಿನಕಾಯಿ ಬೆಳ್ಳುಳ್ಳಿ. ಹಾಕೊಂಡ್ಬಿಟ್ಟಿದ್ದಾರೆ. ಅಬ್ಬಬ್ಬ, ನಿಮ್ಮ ಹೋಟ್ಲು ಸ್ಪೆಷಲಾ? ಹೌದು ಸರ್. ಹಾಕೊಳ್ರಿ. ಓಹೋ ಹೋ, ಮುಗೀತ ಕತೆ.
ಚಿಲ್ಲಿ ಚಿಕನ್ ಅಲ್ವಾ, ಆದ್ರಿಂದ ಹಸಿಮೆಣಸಿನ್ಕಾಯಿ ಬೇಕು. ಆಕ್ಚುಲಾಗಿ ನಾಟಿ black pepper, ಕೋಳಿನಲ್ಲಿ ನಾವು ಹಸಿಮೆಣಸಿನ್ಕಾಯಿ ಯೂಸ್ ಮಾಡಲ್ಲ, ಬಟ್ ಈ ಚಿಲ್ಲಿ ಚಿಕನ್ ಆಗಿರೋದ್ರಿಂದ ಆಂಧ್ರ ಸ್ಟೈಲ್ ಹಾಕ್ತೀವಿ. ಎಸ್ ಆಂಧ್ರ ಸ್ಟೈಲ್ಗೆ ಅದೇ ಹೇಳ್ತಾ ಸರ್ ಪೆಪ್ಪರ್ ಸರ್, ಹಾಕಿ. ಬ್ಲ್ಯಾಕ್ ಪೆಪ್ಪರ್. ಓಕೆ. ಸಾರು ಮಾಡು, ತಿರ್ಗಾ ಅದರಿಂದ ತೆಗಿ, ತಿರ್ಗಾ ಚಿಲ್ಲಿ ಚಿಕನ್ ಮಾಡು. ಸರ್ ಚಿಲ್ಲಿ ಸಾಸು ಓಹೋ ಹೋ ಹೋ, ಒಂದು 4 ಸ್ಪೂನ್ ಹಾಕೋಬೇಕು ಸರ್. ಮುಗಿದೋಯ್ತು ಕತೆ ಇವತ್ತು. ವೆರಿ ಗುಡ್, ಸಾಕು ಬಿಡ್ರಿ. ಇದೇ ಮಜಾ ಸರ್, ಚಿಲ್ಲಿ ಸಾಸ್ ಹಂಗಂತೀರಾ? ಮಜಾ ಅದಕ್ಕೆ. ಇವತ್ತೊಂದು ಗತಿ ಕಾಣಿಸಕ್ಕೆ ಬಂದಿದ್ದೀರಿ ನಾವು ಇವತ್ತು. ಸ್ವಲ್ಪ ವಿನಿಗರ್ ಸರ್. ಸ್ವಲ್ಪ ವಿನಿಗರು, ಸ್ವಲ್ಪ ವಿನಿಗರಿನ ಜೊತೆಗೆ ಒಂದಿಷ್ಟು ಗ್ರೀನ್ ಚಿಲ್ಲಿ ಸಾಸ್ನ ಹುಯ್ದಿದ್ದೀವಿ. ಯಾಕಂದರೆ ಇದು ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ನು, ನಾಟಿ ಕೋಳಿಯಲ್ಲಿ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಮಾಡೋಕ್ಕೋಸ್ಕರ ನಮ್ಮ ಶಂಕರ್ ಅವ್ರು ಬಂದಿದ್ದಾರೆ. ಶಂಕರ್ ನಾಟಿ ಕೋಳಿ ಡಾಬಾ, ರಾಮನಗರ. ಮತ್ತೆ ನಿಮ್ಮ ಹೋಟ್ಲಲ್ಲಿ ಹೇಗೆ ಸರ್ ವ್ಯಾಪಾರ? ನಮ್ಮದು ವ್ಯಾಪಾರ ಜೋರಾಗಿದೆ ಸ್ವಾಮಿ. ಸ್ವಲ್ಪ ರಿನಿವೇಷನ್ ಮಾಡಿಸ್ಬೇಕು ಅಂತ ಇದ್ದೀನಿ. ಒಂದು 2-3 ವಾರದಲ್ಲಿ ತುಂಬ ಹಳೇದಾಗೋಯ್ತು, ಜನಗಳು ಬರೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಆದ್ರೂ ನಿಮ್ಮ ಹೋಟ್ಲ್ ಹೆಸರಿದೆ ಬಿಡಿ ಸರ್. ಎಷ್ಟಿದೆ ಸ್ವಾಮಿ, ಹೆಂಗಸ್ರ ಮಕ್ಕಳೇ ಬರಲ್ಲ ಅಂತೀನಿ, ಬರೀ ಔಷಧಿ ಹಾಕೊಳ್ಳೋರೆ ಬರ್ತಾರೆ. ಅದಕ್ಕೆ ಸ್ವಲ್ಪ ಎಲ್ಲ ನೀವು change ಅವಕ್ಕೆಲ್ಲ ಮಾಡಿ. ಅವಕಾಶ ಕೊಡಲ್ವಲ್ಲ ಸರ್? ಅಲ್ಲ, ನಮ್ಮ ಹೋಟೆಲ್ ಅವೆಲ್ಲ ಅವಕಾಶ ಇಲ್ಲ, ಪಕ್ಕದಂಡಿಗೆ ಔಟ್ ಬಂದ್ಬಿಡ್ತಾರೆ. ಹಾಗೆ ಏನು ಮಾಡೋಕ್ಕಲ್ಲ ಸರ್. ಅದಕ್ಕೆ ಫ್ಯಾಮಿಲಿ ಬರೋದು ಕಡಿಮೆ ಆಗ್ಬಿಟ್ಟವ್ರೆ. ಅದಕ್ಕೆ ಸ್ವಲ್ಪ ಎಲ್ಲ ರಿನಿವೇಷನ್ ಮಾಡ್ಸೋಣ ಅಂತ ಇದ್ದೀನಿ. ಏನಂತೀರಾ? ಮಾಡಿಸಿ ನೀರಾಗಿಲ್ವಾ? ಸರ್. ವೈಟ್ ಪೆಪ್ಪರ್ ಹಾಕ್ತೀನಿ, ಸ್ವಲ್ಪ ಗಟ್ಟಿ ಬರ್ತದೆ ಅವಾಗ. ಓಕೆ ಸರ್, ವೈಟ್ ಪೆಪ್ಪರ್. ಎಸ್ ಸರ್, ವೈಟ್ ಪೆಪ್ಪರ್. ಆಹಾ ಹಾ ಹಾ ಹಾ, ಅದ್ಭುತ, ವೆರಿ ಗುಡ್. ಬಟ್ ನಾನು ಡ್ರೈ ಆಗುತ್ತೆ ಅಂದ್ಕೊಂಡಿದ್ದೆ ಶಂಕರ್. ಸರ್ ಈ ಗ್ರೇವಿ ಸರ್. ಗ್ರೇವಿನಾ? ಓಕೆ ಓಕೆ. ಬಟ್ ಎರಡೆರಡು ಕೆಲಸ ಆಗಲ್ವಾ? ನಾಟಿ ಕೋಳಿ ಮಾಡಿಕೊಂಡು ಆ ಸಾರನ್ನ ಮಾಡಿಕೊಂಡು ಆ ಸಾರಿನ ಪೀಸ್ನ ತೆಗೆದು ತಿರುಗಿ ಒಂದು ಗ್ರೇವಿ ಮಾಡೋದು ಮಾಡ್ಬೇಕು ಸರ್. ಬಟ್ ಸರ್ ನೀನೇ ಫೈನಲ್ ಆಯ್ತಾ ಇದೆ. ಫೈನಲ್ ಆಗ್ತಾ ಇದೆಯಾ? ಹಾ. ಏನು ಹಾಕ್ಬೇಕು? ಸ್ವಲ್ಪ ಕೊತ್ತಂಬರಿ ಆಮೇಲೆ ಹಾಕೊಳ್ಳೋಣ ಸರ್. ಹಾಕ್ಬಿಡಿ. ಎಷ್ಟು ಪ್ಲೇಟ್ ಇದು ನಿಮ್ಮ ಹೋಟ್ಲು ಪ್ರಕಾರ? ಇದು 4 ಪ್ಲೇಟ್ ಆಗುತ್ತೆ ಸರ್. 4 ಪ್ಲೇಟ್ ಎಷ್ಟು? 4 ಫುಲ್ ಅಂದರೆ 4 ಪ್ಲೇಟ್ ಆದ್ರೆ 1 ಫುಲ್ ಅಂತ ಕೊಟ್ಬಿಡ್ತೀವಿ. 5 ಜನ 6 ಜನ ಬಂದಾಗ ಇದು 1 ಫುಲ್ ಅಂತ 24 ಪೀಸ್ ಇರುತ್ತೆ, 1 ಫುಲ್ ಅಂತ ಕೊಟ್ಬಿಡ್ತೀವಿ. ಇದು ಒಂದು ಫುಲ್ಲ? ಇದು full ಇದೆ. ಒಂದು ಫುಲ್ಲು ಇಲ್ಲ 4 ಪ್ಲೇಟು, ಏನು ಬೇಕಾ ಡಿಸೈಡ್ ಮಾಡ್ಕೋಬೋದು. ಎಸ್, ಒಳ್ಳೆ ಚಪಾತಿ. ಸರ್ ಸ್ವಲ್ಪ ಕಲರ್ ಸರ್. ಕಲರ್ ಬೇಡಪ್ಪ, ಲೈಟಾಗಿ ಹಾಕ್ಬೇಕು ಸರ್ ಗ್ರೀನ್ಗೆ. ಏನ್ green colour ಆ? ಅಂದರೆ ಗ್ರೀನ್ ಕಲರ್ ಲೈಟಾಗಿ. ಏನು ಬೇಕಾಗಿಲ್ಲ ಬಿಡ್ರಿ ರೀ ಶಂಕರ್. ಗ್ರೀನ್ ಕಲರ್ ಎಲ್ಲ ಹಾಕೋದು ಕಡಿಮೆ ಮಾಡ್ರಿ, ಬಿಡ್ರಿ ಸಾಕು. ಏನೋ ರೆಸ್ಟೋರೆಂಟು ಕಲರ್ ಬೇಕು, ಬಟ್ ಆದ್ರೂ ನಿಮಗೆ ಏನು ಬೇಕಾಗಿಲ್ಲಪ್ಪ. ಒರಿಜಿನಲ್ ಕಲರ್ ತುಂಬಾ ಇಂಪಾರ್ಟೆಂಟು. ಯಾವುದೇ ನೋಡಿ ಹೆಂಗಾಗೋದು, ಎಷ್ಟೋ ಸ್ವಲ್ಪ ಜಾಸ್ತಿ ಚೆನ್ನಾಗಿತ್ತು. ಸಾರಿ, ಒಂದು ಸ್ವಲ್ಪ ಜಾಸ್ತಿ ಆಗ್ಬಿಡ್ತು ಕಲರ್. ಎಂತ ಸಖತ್ತಾಗಿತ್ತು. ಇಲ್ಲ ಈ ಕಲರ್ ತೊಂದರೆ ಇಲ್ಲ, ಟೇಸ್ಟ್ ಕರೆಕ್ಟ್ ಇದೆ. ಒಂದು ಸ್ವಲ್ಪ ಜಾಸ್ತಿ ಇದೆ ಕಲರ್ ಅಷ್ಟೇ. ಆರೋಗ್ಯಕರವಾದಂತ ಕಲರ್. ನೆಕ್ಸ್ಟ್ ಕಲರಲ್ಲಿ ಎಸ್ ಮಾಡ್ಬಿಡ್ತೀನಿ ಬಿಡಿ ಸರ್, ನೀವು ಹೇಳಿದ್ಮೇಲೆ. ಕಲರ್ ಹಾಕ್ಲೇಬೇಕು. ಓಕೆ ಥ್ಯಾಂಕ್ ಯು ಸರ್. ತಿಂದವ್ನು ತಿಂತಾನೆ, ತಿಂದವ್ರು ಓಕೆ ಹೋಗ್ತಾರೆ. ಥ್ಯಾಂಕ್ ಕಲರ್ ಯು. ತಿಂದು ಮಠ ನೆಕ್ಸ್ಟ್ ಟೈಮ್ ಸೇರ್ಕೊಂಡ್ಬಿಡ್ತಾರೆ. ಕಲರಲ್ಲಿ ಲೆಸ್ ಸರ್. ಓಕೆ. ಓಕೆ. ಏನಕ್ಕೆ ಅಂದ್ರೆ ಕೆಲವು ಅಂದ್ರೆ ಇವಾಗ ನೋಡಿ, ನಾವು ಜಿಲೇಬಿ ತಿನ್ನಕ್ಕೆ ಹೋಗ್ತೀವಿ, ಅದಕ್ಕೆ ಆ ಕಲರ್ ಸ್ವಲ್ಪ ಬಿಡ ಅಂದ್ರೆ ತಿನ್ನಲು ಯೋಗ್ಯವಾದಂತ ಕಲರ್ ಒಂದಷ್ಟಿದೆ. ಆ ತಿನ್ನಲು ಯೋಗ್ಯವಾದ ಕಲರ್ ಇಷ್ಟಿದ್ರೆ ಅಯೋಗ್ಯವಾದ ಕಲರ್ ಇಷ್ಟಿದೆ, ಕೈಗೆ ಸಿಗದೆ ಇದು. ಈ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಅಂದ್ರೆ ನಮ್ಮ ಕಡೆ ಗ್ರೀನ್ ಕಲರ್ ಇರ್ಬೇಕು ಸರ್. ಆ ಕಲರ್ ಇಲ್ಲ ಅಂದ್ರೆ ಜನಕ್ಕೆ ಏನೋ ಇದು ಆಂಧ್ರ ಸ್ಟೈಲಾ, ಕಲರೇ ಬಂದಿಲ್ಲ ಇವೆಲ್ಲ ಹೇಳ್ತಾರೆ. ಹೌದು. ಆ ಟಾನಿಕ್ ಹಾಕೊಂಬಂದವ್ರಿಗೆ ಆನ್ಸರ್ ಮಾಡೋಕ್ಕಾಗಲ್ಲ. ಆದ್ರಿಂದ ನಾವು ಇದನ್ನ ಹಾಕ್ಲೇಬೇಕು ಸರ್ ಅಂತ ಹೋಟ್ಲವರ ನಿಲುವು. ಕೊಡಿ ಸರ್. ನಾಟಿ ಕೋಳಿ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್. ಥ್ಯಾಂಕ್ ಯು ಸರ್, ಅದ್ಭುತವಾಗಿ ಮಾಡಿದ್ದೀರಾ. ಕಲರ್ ಸ್ವಲ್ಪ ಕಡಿಮೆ ಮಾಡ್ಬಿಡಿ. ಖಂಡಿತ ಸರ್. ಕಲರ್ ಹಾಕೋ ಜಾಗದಲ್ಲಿ ಏನಿಲ್ಲ, ಇಷ್ಟು ಪಾಲಕ್ ಸೊಪ್ಪು Okay, ತೊಂದ್ರೆ ಇಲ್ಲ. ಕಲರ್ ಬಂದ್ಬಿಡುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ನಮ್ಮ ಹೋಟೆಲೆಲ್ಲ ನಾಟಿನೇ ಸರ್. ಈರುಳ್ಳಿಯಿಂದ ಹಿಡಿದು, ಮೆಣಸಿನ್ಕಾಯಿಂದ ಹಿಡಿದು, ಕೋಳಿಯಿಂದ ಹಿಡಿದು ನಾವೆಲ್ಲ ಫುಲ್ಲು ನಾಟಿ ನಾಟಿ ನಾಟಿ. ಬನ್ನಿ ಸರ್. ಯಾರು ಕರ್ಕೊಂಡ್ಬಂದಿದ್ದೀರಿ? ಫ್ರೆಂಡ್ ಇದ್ದಾರೆ ನಿಮ್ಮ ಫ್ಯಾನ್ ಅವರು. ಯಾರಪ್ಪ? ಬಸವರಾಜ್. ಮಿಸ್ಟರ್ ಬಸವರಾಜ್ ಶಂಕರ್ ಅವರ ಆತ್ಮೀಯ ಗೆಳೆಯರು. ಶಂಕರ್ ಇಲ್ಲ ಅಂತ ಹೇಳಿದ್ರು ಹೋಟೆಲಲ್ಲೇ ಇರ್ತಾರೆ ನಮ್ಮ ಬಸು ಅವರು. ನಮಸ್ಕಾರ ಬಸು, ಕೂತ್ಕೊಳ್ಳಿ. ಮತ್ತೆ ಸಮಾಚಾರ ಹೇಳಿ ಸರ್. ಏನಾರು ತಗೋತೀರಾ? ಏನಿಲ್ಲ ಸರ್. ಏನು ಬೇಡವಾ? ಏನಿಲ್ಲ. ತಕ್ಕತ್ತಿದ್ದವಾ? ಇದೇ ಆಯ್ತು. ಹಾ, ಆಗುತ್ತೆ, ಪರವಾಗಿಲ್ವಾ? ತರ್ಸೋಣ? ಬೇಡ ಸರ್. ಏಯ್ ಮೂರ್ತಿ ಬರ ಇಲ್ಲಿ, ತಟ್ಟೆ ತಗೊಂಬರ ಇಲ್ಲಿ. ತಿನ್ನಲ್ಲ ಸರ್.
ಏನಕ್ಕೆ ಲಿಂಗಾಯ್ಸ್ ಇರ್ಲಿ ಬಿಡಿ ಬೇಡ ಒಂದೇ ಒಂದು ಸಾಕು ಬಿಡಲೇ ಅವ್ರು ನಾಟಿ ಕೋಳಿ ತಿನ್ನಂಗೆ ಕಾಣ್ತಾರೆ ಅವ್ರ ಮುಖ ನೋಡಿದ್ರಲ್ಲಿ ಎತ್ಕೊಂಡಾಗ ಒಳಗಡೆಗೆ ನೋಡ್ಬಿಟ್ಟಿಡೋ ತಟ್ಟೆನ ಅವ್ರು ನಾಟಿ ಕೋಳಿ ತಿನ್ನಂಗೆ ಅವ್ರೇನವರು ಯಾಟೆ ಇದ್ದಂಗೆ ಅವ್ರೆ ಹೋಗಲೇ ಹೋಗೋ ಒಳ್ಳೆ ನಾಟಿ ಕೋಳಿಯ ಗ್ರೇವಿ ಇಂದ ಚಿಕನ್ನ ತೆಗೆದು ಚಿಲ್ಲಿ ಚಿಕನ್ ಗ್ರೇವಿ ಆಂಧ್ರ ಸ್ಟೈಲ್ ಮಾಡಿರುವಂಥದ್ದು ನಾಟಿ ಕೋಳಿ ಸಾರು ಮಾಡಿಕೊಂಡು ಅದರೊಳಗಿರೋ ಚಿಕನ್ನ ತೆಗೆದು ಇದರಿಂದ ಕಳೀಲಿಕ್ಕೆ ಸಾಧ್ಯ. ಹೌದು ಸರ್. ನುಚ್ಚಾಗಲ್ಲ ಸರ್ ಅದು ಇದು ಹಾಗೆ ಕಚ್ಕೋತದೆ. ಹಿಂಗಾಗಬೇಕಾ? ನುಚ್ಚಾಗಲ್ಲ. ಇದು ನಾಟಿ ಕೋಳಿ ಅಂದರೆ ಇದೆ. ನಾಟಿ ಕೋಳಿ ಒರಿಜಿನಲ್ ನಾಟಿ ಕೋಳಿ. ಬೇರೆ ಕೋಳಿ ಆದರೆ ಎಲ್ಲೆಲ್ಲಿ ಕಡಿತು ಅಲ್ಲೇ ಸಣ್ಣ ಸಣ್ಣ ನುಚ್ಚಾಗ್ಬಿಡುತ್ತೆ. ಸಾಮಾನ್ಯವಾಗಿ ಕಡಿಯೋಕ್ಕಾಗಲ್ಲ. ನಿಮ್ಮಲ್ಲಿ ಬಿಗಿ ಇರೋದ್ರಿಂದ ಕಡ್ದಿದ್ದೀರಾ. ಇವೆಲ್ಲ ಬೇಕಿತ್ತಾ? ಸತ್ಯ ಸರ್. ಸತ್ಯ. ಒಳ್ಳೆ ರುಚಿ, ಡಬಲ್ ಧಮಾಕ ಇದು. ನಾಟಿ ಕೋಳಿ ಸಾರಲ್ಲಿ ಬೆಂದಿರುತ್ತೆ, ರುಚಿಯಾಗಿ ಸಾರಾಗಿರುತ್ತೆ. ಸಾರಲ್ಲಿರೋ ಚಿಕನ್ನ ತೆಗೆದು ತಿರ್ಗಾ ಚಿಲ್ಲಿ ಚಿಕನ್ ಗ್ರೇವಿ ಮಾಡೋದು. ಚೆನ್ನಾಗಿದೆ. ತುಂಬ ದಿನ ಆಯಿತು ಒರಿಜಿನಲ್ ನಾಟಿ ಕೋಳಿ ತಿಂದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಬಸವ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಭಾಳ ದೂರದಿಂದ ಬಂದು ರಾಮನಗರದಿಂದ ಬಂದು ನಮ್ಮ ಕಾರ್ಯಕ್ರಮದಲ್ಲಿ 4 ಅಡುಗೆ ತೋರಿಸ್ಕೊಟ್ಟಿದ್ದೀರಾ. ಭಾಳ ನಾವು ಕೂಡ ಅಲ್ಲಿಂದ ನಮ್ಗೆ ಕರ್ಸ್ಕೊಂಡಿರೋಕ್ಕೆ ತುಂಬ ಧನ್ಯವಾದ. ಥ್ಯಾಂಕ್ ಯು ಸರ್. ಒಳ್ಳೆ ನಾಟಿ ಕೋಳಿ ತಿನ್ನಬೇಕು ಅಂದರೆ ಫೋನ್ ಮಾಡಿ. ಎಂಥ ನಾಟಿ ಕೋಳಿ ಅಂತ ತಿನ್ಮೇಲೆ ನಮ್ಗೆ ಹೇಳ್ತೀರಾ ಸರ್? ಫೋನ್ ನಂಬರ್ ಹೇಳಿ ನಿಮ್ಮದು. ಸರ್ 9845 875 881 881 ಈ ನಂಬರ್ಗೆ ಫೋನ್ ಮಾಡಿ. ಶಂಕರ್ ಅವರು ಸಿಗ್ತಾರೆ. ಬೇಕಾದಂಗೆ ಎಕ್ಸ್ಪ್ಲೈನು ಮಾಡಿ ನಿಮ್ಗೆ ಅಲ್ಲೇನೇ ಚಿಕನ್ನು ಮಾಡಿಕೊಡ್ತಾರೆ. ಸಖತ್ತಾಗಿದೆ. ಡಾಬಾಗ ಹೋಗಿ ಬನ್ನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಕ್ಸ್ಪ್ರೆಸ್ ಅಸಮ್ ಕೊಡ್ತಾ ಇದ್ದಾರೆ ಮಹೇಶ್ ಅವರು ನಿಮಗೋಸ್ಕರ. ಒಬೇಸಿ ಡಾಟ್ ದಪ್ಪ ಇರೋರು ಸಣ್ಣಾಗಿ ಕೊಟ್ಟಿರುವಂಥ ಮೆಡಿಷನ್ನು. ಥ್ಯಾಂಕ್ ಯು. ಪ್ರತಿದಿನ 2 ಮಾತ್ರೆ ತಗೊಳ್ಳಿ, ತಿಂಗಳಲ್ಲಿ 2 kg ಕಡಿಮೆ ಆಗ್ತೀರಾ ಅಂತ ಇದ್ದಾರೆ. ಆರ್ಗೇನ ಅವರು ಒಳ್ಳೆ ಜ್ಯೂಸನ್ನು ಕೊಟ್ಟಿದ್ದಾರೆ ನಿಮಗೋಸ್ಕರ. ಥ್ಯಾಂಕ್ ಯು ಶಂಕರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಬಸ್ಸು. ಸ್ವಲ್ಪ ಏನೋ ತಿನ್ನಿರಿ, ತಾಕತ್ತಿದ್ದೆಲ್ಲ ತಗೊಳ್ರಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ನಾಟಿ ಕೋಳಿಯ ಚಿಕನ್ನಿನ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಗ್ರೇವಿನ ಮಾಡಿದ್ದಾರೆ. ತುಂಬ ಚೆನ್ನಾಗಾಗಿದೆ. ಬಾರ್ಸಾಕ್ಬಿಡ್ಬೋದು ಕುತ್ಕೊಂಡ್ರೆ. ಒಬ್ರಿಗೆ ಬೇಕಾಗುತ್ತೇನೋ ಇಷ್ಟು ಖಾಲಿ ಮಾಡ್ತೀನಿ. ಇವಲ್ಲೇ ಚಿಕನ್ ತರಿಸ್ಕೊಳ್ಳಿ, ಸಾರು ಮಾಡ್ಕೊಳ್ಳಿ, ಸಾರಿಂದ ಪೀಸ್ ತೆಗಿರಿ, ಒಳ್ಳೆ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಗ್ರೇವಿನ ಮಾಡ್ಕೊಳ್ಳಿ. ಆಂಧ್ರ ಶೈಲಿಯ ಚಿಲ್ಲಿ ಚಿಕನ್ ಮಾಡುವ ವಿಧಾನ: ಒಂದು ಪ್ಯಾನಿಗೆ ಎಣ್ಣೆ, ಹಸಿಮೆಣಸಿನಕಾಯಿ, ಈರುಳ್ಳಿ, ಬೇಯಿಸಿಕೊಂಡ ನಾಟಿ ಕೋಳಿ, ನೀರು, ಉಪ್ಪು, ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಾಳು ಮೆಣಸಿನ ಪುಡಿ, ಗ್ರೀನ್ ಚಿಲ್ಲಿ ಸಾಸ್, ವಿನಿಗರ್, ಬಿಳಿ ಕಾಳು ಮೆಣಸಿನ ಪುಡಿ, ಕೊತ್ತಂಬರಿ ಸೊಪ್ಪು, ಫುಡ್ ಕಲರ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿದರೆ ಆಂಧ್ರ ಶೈಲಿಯ ಚಿಲ್ಲಿ ಚಿಕನ್ ನಿಮ್ಮನೆಯಲ್ಲೂ ರೆಡಿ.